ಇತರರು ಯಮನ ಕೋಪಕ್ಕೆ ಹೆದರುತ್ತಾರೆ. ಆದರೆ ಇನ್ನೂ ಕೆಲವರು ಮರಣಾನಂತರದ ಜೀವನದಲ್ಲಿ ಭವಿಷ್ಯದ ಲೆಕ್ಕಾಚಾರದ ನಿರೀಕ್ಷೆಯಿಂದ ತಡೆಹಿಡಿಯಲ್ಪಡುತ್ತಾರೆ. ಇನ್ನು ಮತ್ತೊಂದು ಗುಂಪು ಸಾಮಾಜಿಕ ರೂಢಿಗಳು ಮತ್ತು ನಿರೀಕ್ಷೆಗಳಿಂದ ನಿರ್ಬಂಧಿತವಾಗಿದೆ. ಕ್ರಮವನ್ನು ಕಾಪಾಡಿಕೊಳ್ಳುವಲ್ಲಿ ಶಿಕ್ಷೆಯು ವಹಿಸುವ ನಿರ್ಣಾಯಕ ಪಾತ್ರವನ್ನು ಒತ್ತಿ ಹೇಳಲು ಅರ್ಜುನನು ವಿರಾಮಗೊಳಿಸಿದನು. ಒಬ್ಬರನ್ನೊಬ್ಬರು ನುಂಗದಂತೆ ಕೇವಲ ಕೋಲಿನ ಅಧಿಕಾರದಿಂದ ನಿಯಂತ್ರಿಸಲ್ಪಡುವ ವ್ಯಕ್ತಿಗಳ ಒಂದು ವರ್ಗವಿದೆ. ಈ ಪವಿತ್ರ ವಾದ್ಯವು ತನ್ನ ಜಾಗೃತ ಉಪಸ್ಥಿತಿಯನ್ನು ಕಾಪಾಡಿಕೊಳ್ಳದಿದ್ದರೆ ಎಲ್ಲರೂ ಕತ್ತಲೆ ಮತ್ತು ಅವ್ಯವಸ್ಥೆಗೆ ಬಲಿಯಾಗುತ್ತಾರೆ. ನಂತರ ಅವರು ಬ್ರಹ್ಮಾಂಡದ ಸ್ವರೂಪವನ್ನು ಪರಿಶೀಲಿಸಿದರು. ಪ್ರಾಣಿಗಳು ಸಹ ಇತರ ಜೀವಿಗಳ ಮೇಲೆ ವಾಸಿಸುತ್ತವೆ. ಬಲವಾದವುಗಳು ದುರ್ಬಲವಾದವುಗಳನ್ನು ಬೇಟೆಯಾಡುತ್ತವೆ ಎಂದು ಗಮನಿಸಿದರು. ಮುಂಬುಸಿ ಇಲಿಗಳನ್ನು ನುಂಗುವಂತೆಯೇ ಬೆಕ್ಕು ಮುಂಬುಸನ್ನು ತಿನ್ನುತ್ತದೆ ಮತ್ತು ಹೀಗೆ ಅವರು ಹೇಳಿದರು. ಎಲ್ಲಾ ವಸ್ತುಗಳು ಅಂತಿಮವಾಗಿ ಅವುಗಳ ಸಮಯ ಬಂದಾಗ ವಿಧ್ವಂಸಕರಿಂದ ಸೇವಿಸಲ್ಪಡುತ್ತವೆ. ಅರ್ಜುನನ ಮಾತುಗಳು ಮಾನವರ ಅಸ್ತಿತ್ವದ ವಿಷಯದ ಕಡೆಗೆ ತಿರುಗಿದವು. ಈ ಜಗತ್ತು ಅಂತ್ಯವಿಲ್ಲದ ಉಪಭೋಗದ ಚಕ್ರವಾಗಿದೆ ಎಂದು ಜ್ಞಾನವುಳ್ಳ ಮನುಷ್ಯನು ಅರ್ಥ ಮಾಡಿಕೊಳ್ಳುತ್ತಾನೆ. ಅತ್ಯಂತ ಕಠಿಣ ತಪಸ್ವಿಗಳು ಸಹ ಯಾವುದೋ ರೂಪದಲ್ಲಿ ಜೀವವನ್ನು ತೆರೆದುಕೊಳ್ಳದೆ ತಮ್ಮನ್ನು ತಾವು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ನೋಡುತ್ತಾನೆ. ಅನೇಕ ಜೀವಿಗಳು ಎಷ್ಟು ಸೂಕ್ಷ್ಮವಾಗಿವೆ ಎಂದರೆ ಗ್ರಹಿಸಲು ಕಷ್ಟ ಮತ್ತು ಅವುಗಳ ಅಸ್ತಿತ್ವವು ಸಮಯದ ಕ್ಷಣಿಕ ಸ್ವರೂಪವನ್ನು ಅವಲಂಬಿಸಿರುತ್ತದೆ ಎಂದು ಅವರು ಗಮನಿಸಿದರು. ಅರ್ಜುನನು ಮಾತನಾಡುವಾಗ ಅವನ ಮಾತುಗಳು ಮಾನವ ಸಮಾಜದ ಬಗೆಗಿನ ಅವಲೋಕನಗಳ ಸಮೃದ್ಧವಳ್ಳ ಚಿತ್ರವನ್ನು ಒಟ್ಟಿಗೆ ಜೋಡಿಸಿದವು. ಕೇವಲ ಶಿಕ್ಷೆಗೆ ಹೆದರುವವರು ನೀತಿಯ ಹಾದಿಯಲ್ಲಿ ನಡೆಯುತ್ತಾರೆ ಎಂದು ಅವರು ಸೂಚಿಸಿದರು. ಯಾವುದೇ ಭಯವಿಲ್ಲದ ವ್ಯಕ್ತಿಯು ಎಂದಿಗೂ ತ್ಯಾಗವನ್ನು ಮಾಡುವುದಿಲ್ಲ, ಎಂದಿಗೂ ದಾನಕ್ಕೆ ಕೊಡುವುದಿಲ್ಲ ಮತ್ತು ಯಾವುದೇ ನಿಶ್ಚಿತಾರ್ಥ ಅಥವಾ ಒಪ್ಪಂದಕ್ಕೆ ಎಂದಿಗೂ ಬದ್ಧನಾಗಿರುವುದಿಲ್ಲ ಎಂದು ಅವರು ಹೇಳಿದರು. ಸಂಭಾಷಣೆಯು ಶ್ರೇಷ್ಠತೆಯನ್ನು ಸಾಧಿಸುವಲ್ಲಿ ಹಿಂಸೆಯ ಪಾತ್ರದ ಕಡೆಗೆ ತಿರುಗಿತು. ವಧೆ ಇಲ್ಲದೆ ಯಾವುದೇ ಮನುಷ್ಯನು ಕೀರ್ತಿ, ಸಂಪತ್ತು ಅಥವಾ ಪ್ರಜೆಗಳನ್ನು ಸಾಧಿಸಿಲ್ಲ. ಅರ್ಜುನನು ಪುರಾಣಗಳ ಉದಾಹರಣೆಗಳನ್ನು ಉಲ್ಲೇಖಿಸಿ ಇಂದ್ರನು ಸಹ ರುದ್ರದ ಮೇಲಿನ ವಿಜಯದ ಮೂಲಕ ಶ್ರೇಷ್ಠನಾದನು. ಅನೇಕ ದೇವರುಗಳು ಹಿಂಸೆ ಮತ್ತು ವಧೆಯೊಂದಿಗೆ ಸಂಬಂಧ ಹೊಂದಿದ್ದಾರೆ ಎಂದು ಅವನು ಗಮನಿಸಿದನು. ಚರ್ಚೆಯು ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದನೆ. ವೈಶಂಪಾಯನನು ಮಾತನಾಡುತ್ತಿದ್ದಂತೆಯೇ ಭೀಮನ ಮಾತುಗಳು ಸಭೆಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅವನ ಧ್ವನಿಯು ಭಾವೋದ್ರೇಕದಿಂದ ನಡುಗುತ್ತಿತ್ತು. ನೀನು ನನ್ನ ಸಹೋದರ ಅರ್ಜುನ, ಅವನು ಹೇಳಿದನು. ಅವನ ಕಣ್ಣುಗಳು ಅರ್ಜುನನ ಮೇಲೆ ಮುಚ್ಚಿದ್ದವು. ಎಲ್ಲಾ ವಿಷಯಗಳಲ್ಲಿ ಬುದ್ಧಿವಂತ ಮತ್ತು ಜ್ಞಾನವುಳ್ಳವನೇ, ಯಾವಾಗಲೂ ನಮ್ಮ ಮಾರ್ಗದರ್ಶಿ ಮತ್ತು ಮಾರ್ಗದರ್ಶಕಳಾಗಿರುವವನೇ, ನಾವು ನಿನ್ನ ನಡವಳಿಕೆಯನ್ನು ಹೇಗೆ ಅನುಕರಿಸಲು ಸಾಧ್ಯವಿಲ್ಲ. ಆದರೆ ಅಯ್ಯೋ, ನಮಗೆ ಸಾಧ್ಯವಿಲ್ಲ. ಭೀಮನ ಮಾತುಗಳು ನದಿಯಂತೆ ಸುರಿದವು. ಪ್ರತಿಯೊಂದು ವಾಕ್ಯವೂ ಕೊನೆಯ ವಾಕ್ಯದ ಮೇಲೆ ನೇಮಿಸಿದವು. ನೀನು ಮನುಷ್ಯರ ಅಧಿಪತಿ, ಜ್ಞಾನದ ಎಲ್ಲಾ ಶಾಖೆಗಳೊಂದಿಗೆ ಪರಿಚಿತನಾಗಿದ್ದೀ. ನಿನಗೆ ಪ್ರಪಂಚದ ನೀತಿ ಮತ್ತು ಅನ್ಯಾಯದ ಮಾರ್ಗಗಳು ತಿಳಿದಿವೆ ಮತ್ತು ನಿನಗೆ ಏನೂ ತಿಳಿದಿಲ್ಲ. ಆದರೂ ಈ ಕ್ಷಣದಲ್ಲಿ ನಿನ್ನ ತಿಳುವಳಿಕೆಯು ದುಃಖದಿಂದ ಮಸುಕಾಗಿರುವಂತೆ ತೋರುತ್ತದೆ. ಭೀಮನ ನೋಟವು ಸಭೆಯಾದ್ಯಂತ ಹರಡಿತು. ಅವನ ಕಣ್ಣುಗಳು ತೀವ್ರವಾಗಿ ಉರಿಯುತ್ತಿದ್ದವು. ಅರ್ಜುನನೇ, ನೀನು ಕಷ್ಟಪಡುತ್ತಿರುವುದನ್ನು ನಾವು ನೋಡಿದ್ದೇವೆ. ನೀನು ಅನುಮಾನಗಳು ಮತ್ತು ಭಯಗಳಿಂದ ಹೋರಾಡುತ್ತಿರುವುದನ್ನು ನಾವು ನೋಡಿದ್ದೇವೆ. ಆದರೆ ನೀನು ಅವುಗಳನ್ನು ಪದೇ ಪದೇ ಜಯಿಸುವುದನ್ನು ನಾವು ನೋಡಿದ್ದೇವೆ ಮತ್ತು ಈಗ ಈ ಬಿಕ್ಕಟ್ಟಿನ ಸಮಯದಲ್ಲಿ ನಿನ್ನ ಶಕ್ತಿಯನ್ನು ನೆನಪಿಸಿಕೊಳ್ಳುವಂತೆ ನಾವು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಭೀಮನು ಮಾತನಾಡುತ್ತಿದ್ದಾಗ ಅವನ ಮಾತುಗಳು ನೆನಪುಗಳ ಭಾವಚಿತ್ರವನ್ನು ಒಳಿದವು. ಪ್ರತಿಯೊಂದೂ ಅವರು ಒಟ್ಟಿಗೆ ಎದುರಿಸಿದ ಪರೀಕ್ಷೆಗಳನ್ನು ನೆನಪಿಸುತ್ತದೆ. ಅರ್ಜುನ, ನೆನಪಿಡಿ, ನಾವು ಒಮ್ಮೆ ನಮ್ಮ ಮನೆಯಿಂದ ಪಲಾಯನ ಮಾಡಬೇಕಾಯಿತು. ಜಿಂಕೆಗಳ ಬಟ್ಟೆಗಳನ್ನು ಧರಿಸಿ ದೊಡ್ಡ ಕಾಡುಗಳಲ್ಲಿ ವಾಸಿಸುತ್ತಿದ್ದೇವೆ. ನಾವು ಅಡಗಿಕೊಂಡಿದ್ದಾಗ ಕೀಚಕನ ಹೆಂಡತಿಯಿಂದ ನೀವು ಪಡೆದ ಒದೆಯುವಿಕೆಯನ್ನು ನೆನಪಿಸಿಕೊಳ್ಳಿ.
ನೀವು ಜಟಾಸುರ ಮತ್ತು ಚಿತ್ರಸೇನನ ವಿರುದ್ಧ ಹೋರಾಡಿದ ಯುದ್ಧಗಳು ಮತ್ತು ಸಿಂಧು ರಾಜನು ಉಂಟುಮಾಡಿದ ಯಾತನೆಗಳನ್ನು ನೆನಪಿಸಿಕೊಳ್ಳಿ. ಭೀಮನ ಧ್ವನಿಯು ಉತ್ತುಂದು ಕೇರಿತು. ಅವನ ಮಾತುಗಳು ಪ್ರವಾಹದಂತೆ ಸುರಿಯುತ್ತಿದ್ದವು. ಮತ್ತು ಇನ್ನೂ ಈ ಎಲ್ಲ ಪರೀಕ್ಷೆಗಳ ಹೊರತಾಗಿಯೂ ನೀವು ಯಾವಾಗಲೂ ವಿಜಯಶಾಲಿಯಾಗಿ ಹೊರಹೊಮ್ಮಿದ್ದೀರಿ. ನಿಮ್ಮ ಶತ್ರುಗಳನ್ನು ಜಯಿಸಲು, ನಿಮ್ಮ ಅನುಮಾನಗಳು ಮತ್ತು ಭಯಗಳನ್ನು ಜಯಿಸಲು ನೀವು ಯಾವಾಗಲೂ ಒಂದು ಮಾರ್ಗವನ್ನು ಕಂಡುಕೊಂಡಿದ್ದೀರಿ. ಮತ್ತು ಈಗ ಅರ್ಜುನ, ನಾವು ನಿಮ್ಮನ್ನು ಒಂದು ಅಂತಿಮ ಯುದ್ಧವನ್ನು ಹೋರಾಡಲು ಒತ್ತಾಯಿಸುತ್ತೇವೆ. ಒಳಗಿನ ಯುದ್ಧ. ಭೀಮನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಪ್ರತಿ ಹೃದಯದೊಳಗೆ ಆಳವಾಗಿ ಪ್ರತಿಧ್ವನಿಸುವ ಶಸ್ತ್ರಾಸ್ತ್ರಗಳ ಕರೆಯು, ಈ ಯುದ್ಧವನ್ನು ನಿಮ್ಮ ಮನಸ್ಸಿನಿಂದ ಮಾತ್ರ ಹೋರಾಡಿ ಎಂದು ಅವರು ಒತ್ತಾಯಿಸಿದರು. ನಿಮ್ಮನ್ನು ಸೇವಿಸುವ ಅಪಾಯವನ್ನುಂಟು ಮಾಡುವ ವೈಲಿಯನ್ನು ಎಲ್ಲಿ ಮತ್ತು ಮತ್ತೊಮ್ಮೆ ವಿಜಯಶಾಲಿಯಾಗಿ ಹೊರಹೊಮ್ಮಿರಿ. ಏಕೆಂದರೆ ಅರ್ಜುನನೇ, ನೀವು ಹಾಗೆ ಮಾಡದಿದ್ದರೆ ನಿಮ್ಮ ಸ್ಥಿತಿ ಏನಾಗುತ್ತದೆ? ನೀವು ಮತ್ತೆ ಅದೇ ವೈರಿಗಳನ್ನು ಇನ್ನೊಂದು ಜೀವನದಲ್ಲಿ ಎದುರಿಸಬೇಕಾಗುವುದಿಲ್ಲವೇ? ಭೀಮನು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯ ಮೇಲೆ ಮೌನ ಆವರಿಸಿತು. ಪ್ರತಿಯೊಬ್ಬ ಸದಸ್ಯರು ತಮ್ಮದೇ ಆದ ಆಲೋಚನೆಗಳು ಮತ್ತು ಪ್ರತಿಬಿಂಬಗಳಲ್ಲಿ ಕಳೆದು ಹೋದವು. ಆದರೆ ಒಂದು ವಿಷಯ ಸ್ಪಷ್ಟವಾಗಿತ್ತು: ಮುಂದಿನ ಯುದ್ಧವು ಮನಸ್ಸಿನಿಂದ ಹೋರಾಡಲಾಗುತ್ತದೆ ಮತ್ತು ವಿಜಯಶಾಲಿಯಾದವರು ಮಾತ್ರ ದಂತಕಥೆಯ ವೀರರಲ್ಲಿ ತಮ್ಮ ಸರಿಯಾದ ಸ್ಥಾನವನ್ನು ಪಡೆಯುತ್ತಾರೆ. ದೊಡ್ಡ ಔತಣದ ನಡುವೆಯೂ ಯುಧಿಷ್ಠಿರನು ತನ್ನ ಸಹೋದರ ಭೀಮನನ್ನು ಚಿಂತೆ ಮತ್ತು ಬುದ್ಧಿವಂತಿಕೆಯ ಮಿಶ್ರಣದಿಂದ ನೋಡಿದನು. ನನ್ನ ಪ್ರಿಯ ಸಹೋದರ ಭೀಮ, ಅವನು ನೀನು ಸಾರ್ವಭೌಮತ್ವವನ್ನು ಅಪೇಕ್ಷಿಸುತ್ತೀಯಾ, ಆದರೆ ಅದರ ವೆಚ್ಚವನ್ನು ನೀವು ಪರಿಗಣಿಸಿದ್ದೀರಾ. ಅಸಮಾಧಾನದ ಪಾಪಗಳು, ಐಹಿಕ ವಸ್ತುಗಳಿಗೆ ಅಂತ್ಯವಿಲ್ಲದ ಮೋಹ, ಶಾಂತಿ, ಮೂರ್ಖತನ, ಅಹಂಕಾರ ಮತ್ತು ಆತಂಕದ ಅನುಪಸ್ಥಿತಿಯಿಂದ ಪ್ರಭಾವಿತನಾಗಲು ನೀವು ಸಿದ್ಧರಿದ್ದೀರಾ. ಭೀಮನು ತನ್ನ ತಟ್ಟೆಯಿಂದ ಮೇಲಕ್ಕೆ ನೋಡಿದನು. ಅವನ ಕಣ್ಣುಗಳು ಹಸಿವಿನಿಂದ ಹೊಳೆಯುತ್ತಿದ್ದವು. ಅದು ಬಹುತೇಕ ತೀರಿಸಲಾಗದಂತಿತ್ತು. ಸಹೋದರ, ನೀವು ಏನು ಹೇಳುತ್ತಿದ್ದೀರಿ? ಕುತೂಹಲದಿಂದ ಕೂಡಿದ ಅವನ ಧ್ವನಿಯು ಕೇಳಿತು. ಯುಧಿಷ್ಠಿರನ ಅಭಿವ್ಯಕ್ತಿ ಗಂಭೀರವಾಯಿತು. ನಾನು ನಮ್ಮೊಳಗಿನ ಬೆಂಕಿಯ ಬಗ್ಗೆ ಮಾತನಾಡುತ್ತೇನೆ. ಭೀಮ, ನಾವು ಅದನ್ನು ಆಸೆಗಳು ಮತ್ತು ಮೋಹಗಳಿಂದ ಪೋಷಿಸಿದಾಗ ಅದು ಹೊತ್ತಿ ಉರಿಯುತ್ತದೆ, ಅದರ ಹಾದಿಯಲ್ಲಿರುವ ಎಲ್ಲವನ್ನೂ ನುಂಗುತ್ತದೆ. ಆದರೆ ನಾವು ಅದನ್ನು ಹಸಿವಿನಿಂದ ತಿಂದಾಗ ಅದು ಆರಿ ಹೋಗುತ್ತದೆ. ನೀವು ಮೊದಲು ನಿಮ್ಮ ಹೊಟ್ಟೆಯನ್ನು ಗೆಲ್ಲಲು ಕಲಿಯಬೇಕು. ಆಗ ಮಾತ್ರ ನೀವು ಭೂಮಿಯನ್ನು ಗೆಲ್ಲುವ ಭರವಸೆ ಹೊಂದಿರುತ್ತೀರಿ. ಯುಧಿಷ್ಠಿರನ ಮಾತುಗಳನ್ನು ಆಲೋಚಿಸುವಾಗ ಭೀಮನ ಮುಖವು ಕುಸಿಯಿತು. ಅವನ ಕಣ್ಣುಗಳು ಉದುರಿ ಹೋದವು. ಅವನು ಯಾವಾಗಲೂ ಅಧಿಕಾರ ಮತ್ತು ಸಂಪತ್ತಿನ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿದ್ದನು. ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಯೋಚಿಸಲು ಎಂದಿಗೂ ನಿಲ್ಲಲಿಲ್ಲ. ಯುಧಿಷ್ಠಿರನು ತನ್ನ ಧ್ವನಿಯು ಸಹಾನುಭೂತಿಯಿಂದ ತುಂಬಿದಂತೆ ಮುಂದುವರಿಸಿದನು. ಒಂದು ರಾಜ್ಯದ ಸ್ವಾಧೀನ ಮತ್ತು ಸಂರಕ್ಷಣೆಯಲ್ಲಿ ನೀತಿ ಮತ್ತು ಅನ್ಯಾಯ ಎರಡೂ ಸೇರಿವೆ. ಆದರೆ ನೀವು ನಿಮ್ಮ ದೊಡ್ಡ ಹೊರೆಗಳಿಂದ ನಿಮ್ಮನ್ನು ಮುಕ್ತಗೊಳಿಸಿಕೊಳ್ಳಬೇಕು ಮತ್ತು ತ್ಯಾಗವನ್ನು ಅಳವಡಿಸಿಕೊಳ್ಳಬೇಕು. ಹುಲಿ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳಲು ಅನೇಕ ಪ್ರಾಣಿಗಳನ್ನು ಕೊಲ್ಲುತ್ತದೆ, ಆದರೆ ಇತರ ಜೀವಿಗಳು ಬಲಶಾಲಿಗಳ ಕೊಳ್ಳೆಯಿಂದ ಬದುಕುತ್ತವೆ. ಅವನು ಮಾತನಾಡುವಾಗ ಯುಧಿಷ್ಠಿರನು ತನ್ನೊಳಗಿನ ಆಳವಾದ ಸತ್ಯವನ್ನು ನೋಡುತ್ತಾ ಭೀಮನ ಭೌತಿಕ ರೂಪವನ್ನು ಮೀರಿ ನೋಡುತ್ತಿರುವಂತೆ ತೋರುತ್ತಾನೆ. ಐಹಿಕ ಆಸ್ತಿಗಳನ್ನು ಸ್ವೀಕರಿಸುವ ರಾಜರು ಎಂದಿಗೂ ತೃಪ್ತಿಯನ್ನು ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅವನು ನಿಧಾನವಾಗಿ ಹೇಳಿದನು. ಅವರು ಬೆಟ್ಟದ ತುದಿಯನ್ನು ತಲುಪಿ ಕೆಳಗಿರುವವರನ್ನು ಕೀಳಾಗಿ ನೋಡಿದ ಮತ್ತು ಅವರ ಮೂರ್ಖತನವನ್ನು ನೋಡಿದ ವ್ಯಕ್ತಿಯಂತೆ ಭೀಮನು ಶ್ರದ್ಧೆಯಿಂದ ಆಲಿಸಿದನು. ಯುಧಿಷ್ಠಿರನ ಮಾತುಗಳು ಮನೆಗೆ ಮುಟ್ಟುತ್ತಿದ್ದಂತೆ ಅವನ ಅಭಿವ್ಯಕ್ತಿ ಬದಲಾಯಿತು. ನಿಜವಾದ ಸಂತೋಷವು ಬಾಹ್ಯ ಆಸ್ತಿಯಲ್ಲಿಲ್ಲ, ಆದರೆ ಬುದ್ಧಿವಂತಿಕೆ ಮತ್ತು ಆಂತರಿಕ ಶಾಂತಿಯನ್ನು ಬೆಳೆಸುವುದರಲ್ಲಿ ಅಡಗಿದೆ
ಎಂಬುದನ್ನು ಅರ್ಥಮಾಡಿಕೊಳ್ಳಲು ಅವನು ಹೊಸ ಕಣ್ಣುಗಳಿಂದ ತನ್ನನ್ನು ತಾನು ನೋಡಲು ಪ್ರಾರಂಭಿಸಿದನು. ಯುಧಿಷ್ಠಿರನ ಧ್ವನಿಯು ಎದ್ದು ತೂತು ಪ್ರಜ್ಞೆಯಿಂದ ಗಾಳಿಯನ್ನು ತುಂಬಿತು. ನಮ್ಮ ಮುಂದೆ 2 ಮಾರ್ಗಗಳಿವೆ, ಭೀಮ ಪಿತೃಗಳ ಮಾರ್ಗ ಮತ್ತು ದೇವರುಗಳ ಮಾರ್ಗ. ಯಜ್ಞಗಳನ್ನು ಮಾಡುವವರು ಪಿತೃ ಮಾರ್ಗದಲ್ಲಿ ನಡೆಯುತ್ತಾರೆ, ಮೋಕ್ಷವನ್ನು ಬಯಸುವವರು ದೈವ ಮಾರ್ಗವನ್ನು ಅನುಸರಿಸುತ್ತಾರೆ. ಬ್ರಹ್ಮಚರ್ಯದ ಮೂಲಕ, ವೇದಗಳ ಅಧ್ಯಯನದ ಮೂಲಕ ಮಹಾನಿಷಿಗಳು ತಮ್ಮ ದೇಹಗಳನ್ನು ತ್ಯಜಿಸಿ ಮರಳದ ಆಚೆಗಿನ ಪ್ರದೇಶಗಳಿಗೆ ತೆರಳಿದ್ದಾರೆ. ಯುಧಿಷ್ಠಿರನು ಮಾತನಾಡುವಾಗ ಆತನ ಮಾತುಗಳು ಭೀಮನ ಸುತ್ತಲೂ ಒಂದು ಮಂತ್ರವನ್ನು ಹೆಳೆದು ಅವನನ್ನು ಕಾಲಾತೀತ ಬುದ್ಧಿವಂತಿಕೆಯ ಜಗತ್ತಿನಲ್ಲಿ ಸೆಳೆಯುವಂತೆ ತೋರುತ್ತಿತ್ತು. ಪ್ರಾಪಂಚಿಕ ಆನಂದಗಳು ಕೇವಲ ಬಂಧಗಳು ಎಂದು ಆತ ಹೇಳಿದನು ಮತ್ತು ಕ್ರಿಯೆ ಕೇವಲ ಒಂದು ಬಲೆಯಾಗಿದೆ. ಈ 2 ಪಾಪಗಳಿಂದ ಮುಕ್ತನಾದವನು ಅತ್ಯುನ್ನತ ಅಂತ್ಯವನ್ನು ಪಡೆಯುತ್ತಾನೆ. ಅದರಲ್ಲಿ ಗಂಭೀರವಾದ ಮಾತುಕತೆಯ ಮಧ್ಯೆ ಯುಧಿಷ್ಠಿರನ ಮಾತುಗಳು ಮಾತನಾಡದ ವಾಗ್ದಾನದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನ ಸಹೋದರ ಅರ್ಜುನನು ದುಃಖದಿಂದ ಹೊರಬಂದನು. ತನ್ನ ಹಿರಿಯ ಸಹೋದರನನ್ನು ನೋಡುತ್ತಿರುವಾಗ ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಯುಧಿಷ್ಠಿರನು ತುಂಬಾ ತೊಂದರೆಗೀಡಾಗಿರುವುದನ್ನು ನೋಡಲು ಅವನಿಗೆ ಸಾಧ್ಯವಾಗಲಿಲ್ಲ ಮತ್ತು ಅವನ ಹೃದಯವು ಅವನನ್ನು ಸಾಂತ್ವನ ಮಾಡಲು ಆಳವಾದ ಬಯಕೆಯಿಂದ ಬಳಲುತ್ತಿತ್ತು. ಪದಗಳನ್ನು ಹುಡುಕಲು ಅವನು ಹೆಣಗಾಡುತ್ತಿರುವಾಗ ಅರ್ಜುನನ ಆಲೋಚನೆಗಳು ತಲೆಮಾರುಗಳಿಂದ ಹಾದು ಹೋಗುತ್ತಿದ್ದ ಪ್ರಾಚೀನ ಕಥೆಯೊಂದಕ್ಕೆ ತಿರುಗಿತು. ಇದು ತನ್ನ ರಾಜ್ಯವನ್ನು ತ್ಯಜಿಸಿ ಭಿಕ್ಷುಕನ ಜೀವನವನ್ನು ಕೈಗೊಂಡ ನ್ಯಾಯಿತ ರಾಜ ಜನಕನ ಕಥೆಯಾಗಿದೆ. ತನ್ನ ಪತಿ ಕ್ಷೌರ ಮಾಡಿ ಭಿಕ್ಷುಕನ ಉಡುಪನ್ನು ಧರಿಸಿದ್ದನ್ನು ಅವನ ರಾಣಿ ಸೀತೆಯು ನಿರಾಶೆಯಿಂದ ನೋಡಿದ್ದಳು. ನನ್ನ ಒಡೆಯನೇ, ನೀನು ಈ ಮಾರ್ಗವನ್ನು ಏಕೆ ಆರಿಸಿಕೊಂಡೆ? ಭಾವಾವೇಶದಿಂದ ನಡುಗುತ್ತಿದ್ದ ಅವಳ ಧ್ವನಿಯೂ ಅವನನ್ನು ಕೇಳಿತು. ಬೆರಳೆಣಿಕೆಯಷ್ಟು ಬಲ್ಲಿಯೂ ನಮ್ಮನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಅದು ನಮ್ಮ ರಾಜ್ಯಕ್ಕೆ ಗೌರವವನ್ನು ತರಲು ಸಾಧ್ಯವಿಲ್ಲ. ನಿಮ್ಮ ಕಾರ್ಯಗಳು ನಿಮ್ಮ ಮಾತುಗಳಿಗೆ ವಿರುದ್ಧವಾಗಿವೆ. ನೀವು ಅಲೆದಾಡುವ ಬಡತನದ ಜೀವನಕ್ಕಾಗಿ ಸಮೃದ್ಧವಾದ ರಾಜ್ಯವನ್ನು ಬಿಟ್ಟು ಹೋಗುತ್ತೀರಿ. ಸೀತೆಯ ಮಾತುಗಳು ಜಾನಕನ ಹೃದಯವನ್ನು ಆಳವಾಗಿ ಸೆಳೆದವು ಮತ್ತು ಅವನ ನಿರ್ಧಾರವು ಅವನು ಯೋಚಿಸಿದಷ್ಟು ಉದಾತ್ತವಲ್ಲ ಎಂದು ಅವನು ಅರಿತುಕೊಂಡನು. ಅವನು ಸೀತೆಯ ಕಣ್ಣುಗಳಲ್ಲಿನ ನೋವನ್ನು ನೋಡಿದನು ಮತ್ತು ಅವನು ಅವಳ ನೋವನ್ನು ಉಂಟುಮಾಡಿದನೆಂದು ತಿಳಿದನು. ಇತರರಿಗೆ ಹಾನಿಯಾಗದಂತೆ ನಾನು ಹೇಗೆ ಬದುಕಬಲ್ಲೆ? ಅವಳು ಅವನನ್ನು ಕೇಳಿದಳು. ಒಬ್ಬ ರಾಜನಾಗಿ ನೀವು ಒಮ್ಮೆ 1000 ಬ್ರಾಹ್ಮಣರನ್ನು ಬೆಂಬಲಿಸಿದ್ದೀರಿ. ಈಗ ನೀವು ಸಾಮಾನ್ಯ ಮನುಷ್ಯನಂತೆ ಆಹಾರಕ್ಕಾಗಿ ಬೇಡಿಕೊಳ್ಳುತ್ತೀರಿ. ರಾಣಿಯ ಮಾತುಗಳಿಂದ ಆಘಾತಕ್ಕೊಳಗಾದ ಜನಕನು ಅವುಗಳಲ್ಲಿ ಸತ್ಯವನ್ನು ಕಂಡನು ಮತ್ತು ತನ್ನ ಕಾರ್ಯಗಳು ತಾನು ನಂಬಿದ್ದಷ್ಟು ನಿಸ್ವಾರ್ಥವಲ್ಲ ಎಂದು ಅರ್ಥ ಮಾಡಿಕೊಂಡನು. ತನ್ನ ಜನರನ್ನು ಮತ್ತು ತನ್ನ ರಾಜ್ಯವನ್ನು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಿಟ್ಟು ತನ್ನ ಜವಾಬ್ದಾರಿಗಳನ್ನು ತ್ಯಜಿಸಿದ್ದೇನೆ ಎಂದು ಆತನಿಗೆ ತಿಳಿದಿತ್ತು. ಅರ್ಜುನನು ಸೀತೆಯ ಮಾತುಗಳನ್ನು ಕೇಳುತ್ತಿದ್ದಂತೆ ಅವನಲ್ಲಿ ತಿಳುವಳಿಕೆಯ ಭಾವವು ತನ್ನನ್ನು ತೊಳೆದುಕೊಂಡಂತೆ ಭಾಸವಾಯಿತು. ಯುಧಿಷ್ಠಿರನು ತನ್ನ ಹೋರಾಟಗಳಲ್ಲಿ ಒಬ್ಬಂಟಿಯಾಗಿಲ್ಲ ಎಂದು ಅವನು ಅರಿತುಕೊಂಡನು. ಅನೇಕರು ಅವರ ಮುಂದೆ ತ್ಯಾಗದ ಹಾದಿಯಲ್ಲಿ ನಡೆದರು, ಆದರೆ ಕೆಲವರು ನಿಜವಾಗಿಯೂ ಶಾಂತಿಯನ್ನು ಕಂಡುಕೊಳ್ಳುವಲ್ಲಿ ಯಶಸ್ವಿಯಾದರು. ಅರ್ಜುನನು ಯುಧಿಷ್ಠಿರನ ಕಡೆಗೆ ತಿರುಗಿ ದೃಢನಿಶ್ಚಯದಿಂದ ಮಾತನಾಡಿದನು. ರಾಜ ಜನಕನು ಬುದ್ಧಿವಂತನಾಗಿದ್ದನು, ಆದರೆ ವಿವೇಚನಾಯುಕ್ತ ಕರ್ತವ್ಯದ ವಿಷಯದಲ್ಲಿ ಅವನು ಸಹ ವಿಫಲನಾದನು. ನಾವು ಅವನ ಮಾದರಿಯನ್ನು ಅನುಸರಿಸಬಾರದು. ಬದಲಿಗೆ ನಾವು ದೇಶೀಯತೆಯ ಕರ್ತವ್ಯಗಳನ್ನು ಪಾಲಿಸಬೇಕು. ಎಲ್ಲ ಜೀವಿಗಳನ್ನು ರಕ್ಷಿಸುವ ಮೂಲಕ, ದಾನವನ್ನು ಮಾಡುವ ಮೂಲಕ ಮತ್ತು ನಮ್ಮ ಹಿರಿಯರನ್ನು ಗೌರವಿಸುವ ಮೂಲಕ ನಾವು ನಿಜವಾದ ಆನಂದವನ್ನು ಕಂಡುಕೊಳ್ಳುತ್ತೇವೆ. ಯುಧಿಷ್ಠಿರನು ಅರ್ಜುನನ ಕಣ್ಣುಗಳಲ್ಲಿ ಹೊಸ ನಿರೀಕ್ಷೆಯೊಂದಿಗೆ ನೋಡಿದನು. ತನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ಸಹೋದರನನ್ನು
ತಾನು ಕಂಡುಕೊಂಡಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು. ಮತ್ತು ಅವರು ಒಟ್ಟಾಗಿ ನೀತಿಯ ಮಾರ್ಗವನ್ನು ಅನುಸರಿಸಲು ಪ್ರತಿಜ್ಞೆ ಮಾಡಿದರು. ಅವರು ಜೀವನದ ಸಂಕೀರ್ಣತೆಗಳನ್ನು ಸಂಚರಿಸುವಾಗ ಒಬ್ಬರಿಗೊಬ್ಬರು ಬೆಂಬಲಿಸಿದರು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಭೂಪ್ರದೇಶದ ಮೇಲೆ ಬೆಚ್ಚಗಿನ ಹೊಳಪನ್ನು ಬೀಸಿದಾಗ ಯುಧಿಷ್ಠಿರ ಮತ್ತು ಅರ್ಜುನ ಚಿಂತನಶೀಲ ಮೌನದಲ್ಲಿ ಕುಳಿತಿದ್ದರು. ತಮ್ಮ ಪ್ರಯಾಣವು ದೀರ್ಘ ಮತ್ತು ಕಷ್ಟಕರವಾಗಿರುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಆದರೆ ಪರಸ್ಪರರ ಬೆಂಬಲದೊಂದಿಗೆ ಸೂರ್ಯನು ಶಾಂತವಾದ ಭೂಪ್ರದೇಶದ ಮೇಲೆ ಮುಳುಗುತ್ತಿದ್ದಾಗ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜನಾದ ಯುಧಿಷ್ಠಿರನು ತನ್ನ ಸಹೋದರ ಅರ್ಜುನನನ್ನು ದಿಟ್ಟಿಸಿ ನೋಡುತ್ತಿದ್ದನು. ಅರ್ಜುನ ಸಹಾನುಭೂತಿ ತುಂಬಿದ ಅವನ ಧ್ವನಿಯಲ್ಲಿ, ನಾನು ಬ್ರಹ್ಮನಿಗೆ ದಾರಿ ಮಾಡಿಕೊಡುವ ವೇದಗಳು ಮತ್ತು ಧರ್ಮ ಗ್ರಂಥಗಳೆರಡರಲ್ಲೂ ನಿಪುಣನಾಗಿದ್ದೇನೆ. ನಾನು ಕ್ರಿಯೆ ಮತ್ತು ತ್ಯಾಗದ ತತ್ವಗಳನ್ನು ಅಧ್ಯಯನ ಮಾಡಿದ್ದೇನೆ ಮತ್ತು ಪದಗಳನ್ನು ಮೀರಿದ ಸತ್ಯವಿದೆ ಎಂದು ನನಗೆ ತಿಳಿದಿರದ ಯೋಧನಾಗಿದ್ದ ಅರ್ಜುನನು ಯುಧಿಷ್ಠಿರನನ್ನು ಕುತೂಹಲ ಮತ್ತು ಅನುಮಾನದ ಮಿಶ್ರಣದಿಂದ ನೋಡಿದನು. ಆದರೆ ಸಹೋದರ, ಅವನು ಹೇಳಿದನು, ನನಗೆ ಶಸ್ತ್ರಾಸ್ತ್ರಗಳು ಮತ್ತು ವೀರರ ಆಚರಣೆಗಳ ಬಗ್ಗೆ ಮಾತ್ರ ತಿಳಿದಿದೆ. ನನಗೆ ನಿಮ್ಮಂತೆ ಧರ್ಮಗ್ರಂಥಗಳು ಅರ್ಥವಾಗುವುದಿಲ್ಲ. ಯುಧಿಷ್ಠಿರನು ಧರೆಯಿಂದ ಮುಗುಳ್ನಕ್ಕೂ ಉತ್ತರಿಸಿದನು, ಅದು ನೀವು ಯುದ್ಧದ ಕಲೆಯಲ್ಲಿ ತರಬೇತಿ ಪಡೆದಿದ್ದರಿಂದ. ಆದರೆ ಆತ್ಮದ ಮಾರ್ಗಗಳಲ್ಲಿ ಅಲ್ಲ. ಯುಧಿಷ್ಠಿರನು ತನ್ನ ಮಾತುಗಳು ಸೌಮ್ಯವಾದ ನದಿಯಂತೆ ಸುರಿಯುತ್ತಾ ಮುಂದುವರಿಸಿದನು. ಪದಗಳನ್ನು ಮೀರಿದ ಸತ್ಯವು ತಪಸ್ಸು ಮತ್ತು ವೇದಗಳ ಅಧ್ಯಯನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರಿಗೆ ಮಾತ್ರ ತಿಳಿದಿದೆ. ಇದು ಕೆಲವೇ ಜನರಿಗೆ ನಡೆಯಲು ಸಾಧ್ಯವಾಗುವ ಮಾರ್ಗವಾಗಿದೆ, ಏಕೆಂದರೆ ಇದಕ್ಕೆ ಹೆಚ್ಚಿನ ಶಿಸ್ತು ಮತ್ತು ಆತ್ಮಸಂಯಮ ಬೇಕಾಗುತ್ತದೆ. ಅರ್ಜುನನು ತನ್ನ ಕಣ್ಣುಗಳನ್ನು ಆಶ್ಚರ್ಯದಿಂದ ವಿಸ್ತಾರವಾಗಿ ಆಲಿಸಿದನು. ರಾತ್ರಿ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ಮತ್ತೆ ಮಾತನಾಡಿದನು, ಅರ್ಜುನನೇ, ನಾನು ನಿನಗೆ ಇದನ್ನು ಹೇಳಿದ್ದು ನಿನ್ನನ್ನು ಗೊಂದಲಗೊಳಿಸಲು ಅಥವಾ ದಿಗ್ಭ್ರಮೆಗೊಳಿಸಲು ಅಲ್ಲ, ಆದರೆ ನಿನ್ನ ಪ್ರಯಾಣದಲ್ಲಿ ಮಾರ್ಗದರ್ಶನ ನೀಡಲು 2 ಮಾರ್ಗಗಳಿವೆ ಎಂದು ನೆನಪಿಡಿದ. ಒಂದು ಕರ್ಮ ಮತ್ತು ಒಂದು ತ್ಯಾಗ. ಮೊದಲನೆಯದು ತನ್ನ ಆಸೆಗಳು ಮತ್ತು ಕ್ರಿಯೆಗಳಿಗೆ ಬದ್ಧರಾಗಿರುವವರಿಗೆ, ಎರಡನೆಯದು ವಿಮೋಚನೆಯನ್ನು ಬಯಸುವವರಿಗೆ. ಅರ್ಜುನನು ತನ್ನ ಸಹೋದರನ ಮಾತುಗಳನ್ನು ಕೇಳಿದಾಗ ಅವನ ಮುಖವು ಏಕಾಗ್ರತೆಯ ಚಿತ್ರಣವಾಗಿತ್ತು. ಆದರೆ ಸಂಪತ್ತಿನ ಬಗ್ಗೆ ಏನು ಎಂದು ಅವನು ಅಂತಿಮವಾಗಿ ಕೇಳಿದನು. ಯುಧಿಷ್ಠಿರನ ಅಭಿವ್ಯಕ್ತಿ ಕಠಿಣವಾಯಿತು. ಅರ್ಜುನನೇ, ಸಂಪತ್ತು ಕೇವಲ ಒಂದು ಭ್ರಮೆ. ಇದು ಕೇವಲ ನೋವು ಮತ್ತು ಬಂಧನವನ್ನು ತರುತ್ತದೆ. ನಿಜವಾಗಿಯೂ ಬುದ್ಧಿವಂತರು ಸಂಪತ್ತನ್ನು ಬಯಸುವುದಿಲ್ಲ, ಆದರೆ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಯನ್ನು ಬಯಸುತ್ತಾರೆ. ರಾತ್ರಿ ಕಳೆದಂತೆ ಯುಧಿಷ್ಠಿರನು ಧರ್ಮಗ್ರಂಥಗಳ ಅಧ್ಯಯನ ಮತ್ತು ತಪಸ್ಸಿನ ಅಭ್ಯಾಸಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡ ಪ್ರಾಚೀನ ಕಾಲದ ಮಹಾನುಷಿಗಳ ಬಗ್ಗೆ ಮಾತನಾಡುತ್ತಿದ್ದನು. ಅವರು ಮಹಾನ್ ಬುದ್ಧಿವಂತರು ಎಂದು ಆತ ಹೇಳಿದನು. ಆತನ ಧ್ವನಿಯು ಗೌರವದಿಂದ ತುಂಬಿತ್ತು. ಅವರ ಹೃದಯಗಳು ಶುದ್ಧವಾಗಿದ್ದವು, ಅವರ ಮನಸ್ಸುಗಳು ಸ್ವಚ್ಛವಾಗಿದ್ದವು ಮತ್ತು ಅವರ ಆತ್ಮಗಳು ಆಸಕ್ತಿಯಿಂದ ಮುಕ್ತವಾಗಿದ್ದವು. ನಕ್ಷತ್ರಗಳು ಆಕಾಶದಲ್ಲಿ ತಮ್ಮ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಯುಧಿಷ್ಠಿರನ ಮಾತುಗಳು ಕೊನೆಗೊಂಡವು. ಅರ್ಜುನನು ಒಂದು ಕ್ಷಣ ಮೌನವಾಗಿ ಕುಳಿತಿದ್ದನು. ಅವನು ಕೇಳಿದ ವಿಷಯದ ಭಾರದಿಂದ ಅವನ ಮನಸ್ಸು ಅಲುಗಾಡುತ್ತಿತ್ತು. ನಂತರ ಹೊಸ ಉದ್ದೇಶದ ಪ್ರಜ್ಞೆಯೊಂದಿಗೆ ಅವನು ತನ್ನ ಪಾದಗಳಿಗೆ ಎದ್ದು ತನ್ನ ಸಹೋದರನಿಗೆ ತಲೆಬಾಗಿದನು. ನಾನು ನಿನ್ನ ಬೋಧನೆಗಳನ್ನು ಅನುಸರಿಸುತ್ತೇನೆ. ಯುಧಿಷ್ಠಿರ ಭಕ್ತಿಯಿಂದ ತುಂಬಿದ ಅವನ ಧ್ವನಿ. ವೈಶಂಪಾಯನನು ಯುಧಿಷ್ಠಿರನ ಮಾತುಗಳನ್ನು ಪುನರಾವರ್ತಿಸುವುದನ್ನು ಮುಗಿಸಿದಾಗ ಬುದ್ಧಿವಂತ ತಪಸ್ವಿ ದೇವಸ್ಥಾನನು ಎದ್ದು ನಿಂತನು. ಅವನ ಕಣ್ಣುಗಳು ಪ್ರಪಂಚದ ಆಳವಾದ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ಅವನು ಸೌಮ್ಯವಾದ ಮತ್ತು ಮನವೊಲಿಸುವ ಧ್ವನಿಯಲ್ಲಿ ಮಾತನಾಡಲು
ಪ್ರಾರಂಭಿಸಿದನು. ಇದು ರಾಜ ಅಜಾತಶತ್ರುವಿನ ಗಮನವನ್ನು ಸೆಳೆಯಿತು. ರಾಜನೇ, ದೇವಸ್ಥಾನ ಹೇಳಿದ ದನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಎಂದು ಹೇಳಿದ ಪಹಲ್ಗುಣನು ಸತ್ಯವನ್ನೇ ಹೇಳಿದ್ದಾನೆ. ಆದರೆ ನಾನು ಈ ವಿಷಯದ ಬಗ್ಗೆ ನಿಮಗೆ ಹೆಚ್ಚು ಹೇಳುತ್ತೇನೆ ಮತ್ತು ನನ್ನ ಮಾತುಗಳನ್ನು ಎಚ್ಚರಿಕೆಯಿಂದ ಕೇಳುತ್ತೇನೆ. ರಾಜನು ಮುಂದೆ ವಾಲಿದನು. ತನ್ನ ಕಣ್ಣುಗಳು ದೇವಸ್ಥಾನನ ಮುಖದ ಮೇಲೆ ನಿಂತವು. ಅಜಾತಶತ್ರುವೇ, ನೀನು ನಿನ್ನ ನೀತಿಯ ಮೂಲಕ ಭೂಮಿಯನ್ನು ಗೆದ್ದುಕೊಂಡಿದ್ದೀಯಾ. ಈಗ ಈ ವಿಜಯದ ಹೆಚ್ಚಿನ ಲಾಭವನ್ನು ಪಡೆಯುವುದು ನಿನಗೆ ಬಿಟ್ಟದ್ದು. ವೇದಗಳಲ್ಲಿ ವಿವರಿಸಲಾದ 4 ಜೀವನ ವಿಧಾನಗಳಿವೆ ಮತ್ತು ಅವುಗಳನ್ನು ಒಂದೊಂದಾಗಿ ಅನುಸರಿಸಲು ನಾನು ನಿನ್ನನ್ನು ಒತ್ತಾಯಿಸುತ್ತೇನೆ. ಪ್ರಸ್ತುತ ನೀನು ಮಹತ್ತರವಾದ ಉಡುಗೊರೆಗಳೊಂದಿಗೆ ದೊಡ್ಡ ತ್ಯಾಗಗಳನ್ನು ಮಾಡಬೇಕು. ಕೆಲವು ಋಷಿಗಳು ವೇದಗಳ ಅಧ್ಯಯನಕ್ಕೆ ತಮ್ಮನ್ನು ಅರ್ಪಿಸಿಕೊಳ್ಳುತ್ತಾರೆ, ಆದರೆ ಇತರರು ಜ್ಞಾನವನ್ನು ಪಡೆಯುವತ್ತ ಗಮನ ಹರಿಸುತ್ತಾರೆ. ಆದರೆ ಈ ಸನ್ಯಾಸಿಗಳೂ ಸಹ ಕರ್ಮದ ಕರೆಯಿಂದ ಮುಕ್ತರಾಗಿರುವುದಿಲ್ಲ. ದೇವಸ್ಥಾನವು ಒಂದು ಕ್ಷಣ ನಿಂತು ತನ್ನ ಸಂದೇಶವನ್ನು ತಿಳಿಸುವ ಮಾರ್ಗವನ್ನು ಹುಡುಕುತ್ತಾ ಸಭೆಯನ್ನು ದಿಟ್ಟಿಸಿ ನೋಡತೊಡಗಿತು. ವೈಕಾನಸರಂತೆ ಕೆಲವು ಜನರು ಸಂಪತ್ತನ್ನು ಹುಡುಕದವನು ಮಾಡುವವನಿಗಿಂತ ಹೆಚ್ಚಿನವನು ಎಂದು ನಂಬುತ್ತಾರೆ ಎಂದು ನಾನು ಕೇಳಿದ್ದೇನೆ. ಆದರೆ ಈ ಕಲ್ಪನೆಯು ಅನೇಕ ತಪ್ಪುಗಳಿಗೆ ಕಾರಣವಾಗುತ್ತದೆ ಎಂದು ನಾನು ಭಾವಿಸುತ್ತೇನೆ. ಜನರು ಸಂಪತ್ತು ಮತ್ತು ಉಡುಗೊರೆಗಳನ್ನು ತ್ಯಾಗಕ್ಕಾಗಿ ಸಂಗ್ರಹಿಸುತ್ತಾರೆ, ಏಕೆಂದರೆ ಇದು ವೇದಗಳಲ್ಲಿ ನಿಗದಿಪಡಿಸಲಾಗಿದೆ. ನೀವು ನಿಮ್ಮ ಸಂಪತ್ತನ್ನು ನಿಜವಾಗಿಯೂ ಅರ್ಹರಾದವರಿಗೆ ಹೋಗುತ್ತಿದೆಯೇ ಎಂದು ತಿಳಿಯದೆ ಬಿಟ್ಟುಕೊಟ್ಟರೆ ನೀವು ಗಂಭೀರವಾದ ಪಾಪವನ್ನು ಮಾಡುತ್ತಿರಬಹುದು. ಅರಸನ ಮುಖವು ದೇವಸ್ಥಾನನ ಮಾತುಗಳಿಂದ ಕಳವಳಗೊಂಡಿತು. ಆದರೆ ತಪಸ್ವಿಯು ದೃಢನಿಶ್ಚಯದಿಂದ ಮಾತನಾಡುವುದನ್ನು ಮುಂದುವರೆಸಿದನು. ದಾನ ಮಾಡುವುದು ಸುಲಭದ ಕೆಲಸವಲ್ಲ, ಏಕೆಂದರೆ ಒಬ್ಬರು ಮೊದಲು ಅರ್ಹರು ಮತ್ತು ಅನರ್ಹರ ನಡುವಿನ ವ್ಯತ್ಯಾಸವನ್ನು ಗುರುತಿಸಬೇಕು. ಆದರೆ ನಾವು ವೇದಗಳ ನಿಯಮಗಳಿಗೆ ಅನುಗುಣವಾಗಿ ನಮ್ಮ ಸಂಪತ್ತನ್ನು ನೀಡಿದಾಗ ನಾವು ಮನುಷ್ಯರಾಗಿ ನಮ್ಮ ಕರ್ತವ್ಯವನ್ನು ಪೂರೈಸುತ್ತೇವೆ ಮತ್ತು ನಾವು ಇದನ್ನು ಮಾಡುವಾಗ ನಮಗೆ ಮತ್ತು ಇತರರಿಗೆ ಸಂತೋಷವನ್ನು ತರುತ್ತೇವೆ. ದೇವತೆಗಳ ರಾಜನಾದ ಇಂದ್ರನು ಆಡಂಬರದ ಉಡುಗೊರೆಗಳೊಂದಿಗೆ ಯಜ್ಞಗಳನ್ನು ಮಾಡುವ ಮೂಲಕ ಇತರ ಎಲ್ಲ ದೇವತೆಗಳನ್ನು ಮೀರಿಸಿದ ಕಥೆಯನ್ನು ಹೇಳುವಾಗ ದೇವಸ್ಥಾನನ ಕಣ್ಣುಗಳು ಹೊಳೆಯುತ್ತಿದ್ದವು. ಅನಂತ ಶಕ್ತಿಯನ್ನು ಹೊಂದಿದ್ದ ಇಂದ್ರನು ಯಜ್ಞದ ಭಕ್ತಿಯಿಂದ ಶ್ರೇಷ್ಠ ದೇವತೆಗಳನ್ನೂ ಸಹ ಮೀರಿಸಿದನು ಮತ್ತು ಅವನು ಇದನ್ನು ಮಾಡಿದಾಗ ಅವನು ಅವರಲ್ಲಿ ಮುಖ್ಯಸ್ಥನಾದನು ಮತ್ತು ಸ್ವರ್ಗದಲ್ಲಿ ಪ್ರಕಾಶಿಸಿದನು. ತಪಸ್ವಿಯ ಮಾತುಗಳು ತನ್ನ ಸಂಪತ್ತಿನ ಶಕ್ತಿಯಿಂದ ತನ್ನನ್ನು ತಾನೇ ಸೋಲಿಸಿದ ಮತ್ತೊಬ್ಬ ಮಹಾನ್ ರಾಜನಾದ ಮಾರುತನ ಚಿತ್ರಗಳನ್ನು ರೂಪಿಸಿದವು. ಅವೀಕ್ಷಿತನ ಮಗನಾದ ರಾಜ ಮಾರುತನು ತನ್ನ ಸಂಪತ್ತನ್ನು ಶ್ರೀ ದೇವಿಯ ಉಪಸ್ಥಿತಿಯಲ್ಲಿ ಭವ್ಯವಾದ ಯಜ್ಞವನ್ನು ಮಾಡಲು ಬಳಸಿದನು ಮತ್ತು ಮಾರ್ತ್ಯ ಮನುಷ್ಯನಾದ ಹರಿಶ್ಚಂದ್ರನು ತ್ಯಾಗಗಳನ್ನು ಮಾಡಿ ಉದಾರವಾಗಿ ನೀಡಿದಾಗ ಅವನು ದೊಡ್ಡ ಅರ್ಹತೆ ಮತ್ತು ಸಂತೋಷವನ್ನು ಗಳಿಸಿದನು. ದೇವಸ್ಥಾನವು ಭಾಷಣವನ್ನು ಮುಗಿಸಿದಾಗ ಸಭೆಯು ದೂರದ ಯುಗದಲ್ಲಿ ದೇವಸ್ಥಾನನು ತನ್ನ ಕೇಳುಗರೊಂದಿಗೆ ಒಂದು ಪ್ರಾಚೀನ ಕಥೆಯನ್ನು ಹಂಚಿಕೊಂಡನು. ಅದು ಜೀವನದ ಬಗೆಗಿನ ಅವರ ದೃಷ್ಟಿಕೋನವನ್ನು ಶಾಶ್ವತವಾಗಿ ಬದಲಾಯಿಸಿತು. ಇದು ಒಮ್ಮೆ ಸ್ವತಃ ಇಂದ್ರನೊಂದಿಗೆ ಸಂಭಾಷಿಸಿದ್ದ ಮಹಾನ್ ಋಷಿ ಬೃಹಸ್ಪತಿಯಿಂದ ರವಾನೆಯಾದ ಕಥೆಯಾಗಿದ್ದ. ಬೃಹಸ್ಪತಿಯವರು ಮಾತನಾಡಲು ಪ್ರಾರಂಭಿಸಿದಾಗ ಅವರ ಮಾತುಗಳು ತಮ್ಮ ಸುತ್ತಲೂ ನೆರೆದಿದ್ದವರ ಕಿವಿಯಲ್ಲಿ ಜೇನುತುಪ್ಪದ ಅಮೃತದಂತೆ ಸುರಿದವು. ಸಂತೃಪ್ತಿ, ಅವರು ಹೇಳಿದರು, ಅತ್ಯುನ್ನತರ ಸ್ವರ್ಗ ಅತಿದೊಡ್ಡ ಆನಂದ ತೃಪ್ತಿಗಿಂತ ದೊಡ್ಡದು ಯಾವುದೂ ಇಲ್ಲ. ಅವರು ಒಂದು ಕ್ಷಣ ವಿರಾಮಗೊಳಿಸಿದರು. ಅವರ ಮಾತುಗಳ ಭಾರವನ್ನು ತನ್ನ ಕೇಳುಗರಿಗೆ ಹೀರಿಕೊಳ್ಳಲು ಅವಕಾಶ ಮಾಡಿಕೊಟ್ಟರು. ಅವನು ಮುಂದುವರಿಸುತ್ತಾ ಹೋದಂತೆ ಬೃಹಸ್ಪತಿಯ ಕಣ್ಣುಗಳು ಇಂದ್ರನ ಆತ್ಮವನ್ನೇ ನೋಡುತ್ತಿರುವಂತೆ ಕಾಣುತ್ತಿದ್ದರು. ಒಂದು ಆಮೆ ತನ್ನ ಅಂಗಾಂಗಗಳನ್ನು ಹಿಂತೆಗೆದುಕೊಂಡಂತೆ ತನ್ನ ಎಲ್ಲಾ ಆಸೆಗಳನ್ನು ವ್ಯಕ್ತಪಡಿಸಿದಾಗ ಅವರ ಆತ್ಮದ ನೈಸರ್ಗಿಕ ಹೊಳಪು ಹೊಳೆಯಲು ಪ್ರಾರಂಭಿಸುತ್ತದೆ ಎಂದು ಅವನು ವಿವರಿಸಿದನು.
ಸಹಾನುಭೂತಿ ಮತ್ತು ಆತ್ಮಸಂಯಮದ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುವಾಗ ಅವನ ಧ್ವನಿಯು ಸೌಮ್ಯವಾದ ಗುಣವನ್ನು ಪಡೆದುಕೊಂಡಿತು. ಕುಂತಿಯ ಮಗನೇ, ಬೃಹಸ್ಪತಿಯು ಇಂದ್ರನನ್ನು ನೇರವಾಗಿ ಸಂಬೋಧಿಸುತ್ತಾ ಒಬ್ಬನು ಯಾವ ಮಾರ್ಗವನ್ನು ಅನುಸರಿಸಲು ಆಯ್ಕೆ ಮಾಡಿದರೂ ಅವರು ಅದಕ್ಕೆ ಅನುಗುಣವಾದ ಪ್ರತಿಫಲವನ್ನು ಪಡೆಯುತ್ತಾರೆ. ಕೆಲವರು ಶಾಂತಿಯನ್ನು ಹೊಗಳುತ್ತಾರೆ, ಇತರರು ಶ್ರಮದ ಸದ್ಗುಣಗಳನ್ನು ಹೊಗಳುತ್ತಾರೆ. ಕೆಲವರು ಚಿಂತನೆಯಲ್ಲಿ ಸಾಂತ್ವನವನ್ನು ಕಂಡುಕೊಳ್ಳುತ್ತಾರೆ, ಇತರರು ಶಾಂತಿ ಮತ್ತು ಪ್ರಯತ್ನ ಎರಡನ್ನೂ ಗೌರವಿಸುತ್ತಾರೆ. ಅವರು ಮಾತನಾಡುವಾಗ ಬೃಹಸ್ಪತಿಯವರ ಮಾತುಗಳು ಜೀವನದ ಬಗೆಗಿನ ವೈವಿಧ್ಯಮಯ ದೃಷ್ಟಿಕೋನಗಳನ್ನು ಚಿತ್ರಿಸುವಂತೆ ತೋರುತ್ತಿತ್ತು. ತ್ಯಾಗ ಮತ್ತು ಉಡುಗೊರೆಗಳನ್ನು ಹೊಗಳಿದವರನ್ನು ಮತ್ತು ಮೌನಧ್ಯಾನ ಅಥವಾ ಸಾರ್ವಭೌಮತ್ವದಲ್ಲಿ ಬದುಕಿದ್ದವರನ್ನು ಅವರು ಉಲ್ಲೇಖಿಸಿದರು. ಪ್ರತಿಯೊಂದು ಮಾರ್ಗವೂ ತನ್ನದೇ ಆದ ಗುಣಗಳನ್ನು ಹೊಂದಿತ್ತು ಎಂದು ಅವರು ಒತ್ತಿ ಹೇಳಿದರು. ಆದಾಗ್ಯೂ ಅವರು ತಮ್ಮ ಪ್ರವಚನವನ್ನು ಮುಕ್ತಾಯಗೊಳಿಸಿದಾಗ ಋಷಿಯ ಧ್ವನಿಯು ಗಂಭೀರತೆಯನ್ನು ಗುರುತಿಸಿತು. ಯಾವುದೇ ಜೀವಿಗೆ ಹಾನಿಯಾಗದ ಎಲ್ಲ ಮಾರ್ಗಗಳಲ್ಲಿ ಅತ್ಯಂತ ಉದಾತ್ತವಾದದ್ದು ಎಂದು ವಿದ್ವಾಂಸರು ಗಮನಿಸಿದ್ದಾರೆ. ಅವರು ಸತ್ಯ, ನ್ಯಾಯ, ಸಹಾನುಭೂತಿ, ಆತ್ಮಸಂಯಮ ಮತ್ತು ನಮ್ರತೆಯ ಸದ್ಗುಣಗಳನ್ನು ಪಟ್ಟಿ ಮಾಡಿದರು. ನಿಜವಾದ ನೆರವೇರಿಕೆಯನ್ನು ಸಾಧಿಸುವಲ್ಲಿ ಅವುಗಳ ಮಹತ್ವವನ್ನು ಒತ್ತಿ ಹೇಳಿದರು. ಬೃಹಸ್ಪತಿಯ ಮಾತುಗಳು ಆಶೀರ್ವಾದದಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಆದ್ದರಿಂದ ಕುಂತಿಯ ಮಗನೇ, ಅವನು ಇಂದ್ರನನ್ನು ಈ ಮಾರ್ಗವನ್ನು ಎಚ್ಚರಿಕೆಯಿಂದ ಅನುಸರಿಸು. ಈ ಸದ್ಗುಣಗಳನ್ನು ಸಾಕಾರಗೊಳಿಸುವ ಕ್ಷತ್ರಿಯನು ಸರ್ವೋಚ್ಚವಾಗಿ ಆಳ್ವಿಕೆ ನಡೆಸುತ್ತಾನೆ. ಅವನ ಸಾರ್ವಭೌಮತ್ವವು ಅವನ ಆಂತರಿಕ ಸಮತೋಲನ ಮತ್ತು ಸಹಾನುಭೂತಿಯ ಪ್ರತಿಬಿಂಬವಾಗಿದೆ ಎಂದು ಒತ್ತಾಯಿಸಿದನು. ದೇವಸ್ಥಾನವು ಬೃಹಸ್ಪತಿಯ ಕಥೆಯನ್ನು ಹಂಚಿಕೊಳ್ಳುವುದನ್ನು ಮುಗಿಸಿದಾಗ ಕೇಳುಗರು ಅದರ ಬುದ್ಧಿವಂತಿಕೆಯ ಬಗ್ಗೆ ಯೋಚಿಸಲು ಬಿಡಲಾಯಿತು. ನಿಜವಾದ ಶ್ರೇಷ್ಠತೆಯು ಬಾಹ್ಯ ಸಾಧನೆಗಳಲ್ಲಿ ಅಲ್ಲ, ಆದರೆ ತಮ್ಮ ಆತ್ಮಕ್ಕೆ ಹತ್ತಿರವಾಗುವ ಗುಣಗಳನ್ನು ಬೆಳೆಸುವುದರಲ್ಲಿ ಅಡಗಿದೆ ಎಂದು ಅವರು ಅರಿತುಕೊಂಡರು. ನಂತರದ ಮೌನದಲ್ಲಿ ರುದ್ರರು, ವಾಸುಗಳು, ಆದಿತ್ಯರು, ಸಾಧ್ಯಗಳು ಮತ್ತು ರಾಜರ ಸೈನ್ಯದ ಆತ್ಮಗಳು ದೇವಸ್ಥಾನದ ಕೇಳುಗರ ಸುತ್ತಲೂ ಒಟ್ಟುಗೂಡಿದಂತೆ ತೋರುತ್ತಿತ್ತು. ಏಕೆಂದರೆ ಬೃಹಸ್ಪತಿಯ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಕರ್ತವ್ಯಗಳನ್ನು ನಿರ್ವಹಿಸುವಾಗ ಅವರು ಸಹ ಉನ್ನತ ಮಟ್ಟವನ್ನು ಸಾಧಿಸಬಹುದು. ಇದು ಅವರಿಗೆ ಈ ಜೀವನದಲ್ಲಿ ಮತ್ತು ಮುಂದಿನ ಜೀವನದಲ್ಲಿ ಶಾಂತಿ, ನೆರವೇರಿಕೆ ಮತ್ತು ವಿಮೋಚನೆಯನ್ನು ತರುತ್ತದೆ. ದುಃಖಭರಿತ ವಾತಾವರಣದಲ್ಲಿ ಅರ್ಜುನನು ತನ್ನ ಹಿರಿಯ ಸಹೋದರ ರಾಜ ಯುಧಿಷ್ಠಿರನ ಕಡೆಗೆ ಸಾಂತ್ವನ ಮತ್ತು ಮಾರ್ಗದರ್ಶನದ ಮಾತುಗಳೊಂದಿಗೆ ತಿರುಗಿದನು. ಓ ರಾಜನೇ, ಅವನು ಪ್ರಾರಂಭಿಸಿದನು, ಎಲ್ಲಾ ಕರ್ತವ್ಯಗಳಲ್ಲಿ ಪಾರನ್ನತರಾಗಿರುವ ಮತ್ತು ಕ್ಷತ್ರಿಯ ಸದ್ಗುಣಗಳ ಆಚರಣೆಯ ಮೂಲಕ ಸಾರ್ವಭೌಮತ್ವವನ್ನು ಪಡೆದಿರುವ ನೀನು ದುಃಖದಿಂದ ಏಕೆ ಉರಿಯುತ್ತಲೇ ಇದ್ದೀಯಾ? ನೀನು ನಿನ್ನ ಎಲ್ಲಾ ಶತ್ರುಗಳನ್ನು ಸೋಲಿಸಿ ಪ್ರತಿರೋಧವಿಲ್ಲದೆ ವಿಶಾಲವಾದ ಸಾಮ್ರಾಜ್ಯವನ್ನು ಗೆದ್ದುಕೊಂಡಿದ್ದೀಯ. ನಿನ್ನ ವೈಭವವು ಪ್ರಸಿದ್ಧವಾಗಿದೆ ಮತ್ತು ನಿನ್ನ ಹೆಸರು ದೇಶದಾದ್ಯಂತ ಪ್ರತಿಧ್ವನಿಸುತ್ತದೆ. ಅರ್ಜುನನು ಮಾತನಾಡುತ್ತಿದ್ದಂತೆಯೇ ಅವನ ಮಾತುಗಳು ದೃಢನಿಶ್ಚಯ ಮತ್ತು ಸಹಾನುಭೂತಿಯಿಂದ ಕೂಡಿದರು. ಯುಧಿಷ್ಠಿರನ ದುಃಖವು ಕೇವಲ ತನಗಾಗಿ ಮಾತ್ರವಲ್ಲ, ಯುದ್ಧದಲ್ಲಿ ತಮ್ಮ ಪ್ರಾಣವನ್ನು ಅರ್ಪಿಸಿದ ಅವರ ಹುತಾತ್ಮ ಒಡನಾಡಿಗಳಿಗಾಗಿಯೂ ಇದೆ ಎಂದು ಅವನಿಗೆ ತಿಳಿದಿತ್ತು. ಓ ರಾಜನೇ, ಅವನು ಮುಂದುವರಿಸಿದನು, ಯುದ್ಧದಲ್ಲಿ ಸಾವನ್ನು ಕ್ಷತ್ರಿಯರಿಗೆ ಉದಾತ್ತ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ. ಇದು ವಿವಿಧ ತ್ಯಾಗಗಳನ್ನು ಮಾಡುವುದಕ್ಕಿಂತಲೂ ಹೆಚ್ಚು ಯೋಗ್ಯವಾಗಿದೆ. ಇದು ನಮ್ಮ ಆದೇಶವನ್ನು ನಿಯಂತ್ರಿಸುವ ಶಾಸನಗಳ ಆದೇಶವಾಗಿದೆ. ಅರ್ಜುನನ ಧ್ವನಿಯು ಒತ್ತಿ ಹೇಳುತ್ತಾ, ಪ್ರಾಯಶ್ಚಿತ್ತ ಮತ್ತು ತ್ಯಾಗವು ಬ್ರಾಹ್ಮಣರ ಕರ್ತವ್ಯಗಳು, ನಮ್ಮಂತೆಯೇ ಕ್ಷತ್ರಿಯರು ಅಲ್ಲ ಎಂದು ಘೋಷಿಸಿತು. ಯುಧಿಷ್ಠಿರನು ತನ್ನ ಸಹೋದರನ ಮಾತುಗಳನ್ನು ಶ್ರದ್ಧೆಯಿಂದ ಆಲಿಸಿದನು. ಅವನ ಹೃದಯವು ದುಃಖದಿಂದ ಭಾರವಾಗಿತ್ತು. ಅರ್ಜುನನು ಸರಿ ಎಂದು ಅವನಿಗೆ ತಿಳಿದಿತ್ತು. ಯುದ್ಧದಲ್ಲಿ ಸಾವು ಕ್ಷತ್ರಿಯನಿಗೆ ಗೌರವಾನ್ವಿತ ಅದೃಷ್ಟವಾಗಿತ್ತು. ಆದರೂ ಅವನನ್ನು ಹಿಡಿದಿದ್ದ ದುಃಖವನ್ನು ಅಲುಗಾಡಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಅರ್ಜುನನು ತನ್ನ ಧ್ವನಿಯನ್ನು ಪಿಸುಗುಟ್ಟಿದ ಮೇಲೆ ಕೇಳಿದನು,
ಬಿದ್ದವರ ಬಗ್ಗೆ ಏನು ಅವರು ಉದಾತ್ತ ಅಂತ್ಯದಲ್ಲಿ ತಮ್ಮ ಅವಕಾಶವನ್ನು ಕಳೆದುಕೊಂಡಿಲ್ಲವೇ? ಅರ್ಜುನನ ಅಭಿವ್ಯಕ್ತಿ ಮೃದುವಾಯಿತು. ಅವನು ಉತ್ತರಿಸಿದಂತೆ, ಅವರ ಆತ್ಮಗಳು ಈಗ ಪುನರ್ಜನ್ಮದ ಚಕ್ರದಿಂದ ಮುಕ್ತವಾಗಿವೆ. ಯುದ್ಧದಲ್ಲಿ ಅವರ ಜೀವನದ ತ್ಯಾಗದಿಂದ ಪವಿತ್ರವಾಗಿವೆ. ಏನಾಯಿತು ಎಂಬುದನ್ನು ನಿಗದಿಪಡಿಸಲಾಗಿದೆ. ಓ ರಾಜನೇ, ನಿನಗೂ ಸಹ ವಿಧಿಯ ಇಚ್ಛೆಯನ್ನು ವಿರೋಧಿಸಲು ಸಾಧ್ಯವಿಲ್ಲ. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜ್ಯದ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀಸಿದ ಅರ್ಜುನನ ಮಾತುಗಳು ತೂತು ಪ್ರಜ್ಞೆಯನ್ನು ಪಡೆದುಕೊಂಡವು. ಓ ಪ್ರಬಲ ರಾಜನೇ, ದೃಢನಿಶ್ಚಯದಿಂದ ತುಂಬಿದ ಅವನ ಧ್ವನಿಯಲ್ಲಿ, ನೀನು ಈ ದುಃಖವನ್ನು ತ್ಯಜಿಸಿ ನಿನ್ನನ್ನು ಕ್ರಿಯೆಗೆ ಕರೆಸಿಕೊಳ್ಳಬೇಕು. ನಿನ್ನ ಹೃದಯವು ಬಲವಾಗಿದೆ ಮತ್ತು ನಿನ್ನ ಇಚ್ಛಾಶಕ್ತಿಯು ಮುರಿಯಲಾಗುವುದಿಲ್ಲ. ನೀನು ಶತ್ರುಗಳನ್ನು ಸೋಲಿಸಲು ಮತ್ತು ಸಾಮ್ರಾಜ್ಯಗಳನ್ನು ವಶಪಡಿಸಿಕೊಳ್ಳಲು ಜನಿಸಿದ ಕ್ಷತ್ರಿಯನೆಂದು ನೆನಪಿಡಿ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮುಖದ ಮೇಲೆ ಬಂಧಿಸಲ್ಪಟ್ಟವು. ಓ ರಾಜನೇ, ನಿನ್ನ ಸ್ವಂತ ಆತ್ಮವನ್ನು ಎಲ್ಲಿಸು ಮತ್ತು ತ್ಯಾಗ ಮತ್ತು ದಾನದ ಕಾರ್ಯದಲ್ಲಿ ತೊಡರಿಸು. ಇಂದ್ರನು ಬ್ರಾಹ್ಮಣನಾಗಿ ಜನಿಸಿದರೂ ಆತ್ಮದಲ್ಲಿ ಕ್ಷತ್ರಿಯನಾದವು ಮತ್ತು ಅವನ ಪಾಪಪೂರ್ಣ ಸಂಬಂಧಿಕರೊಂದಿಗೆ 8, 100 ಮತ್ತು 10 ಬಾರಿ ಹೋರಾಡಿದನು. ಆದ್ದರಿಂದ ನೀನೂ ಸಹ ನಿನ್ನ ದುಃಖವನ್ನು ಜಯಿಸಬಹುದು ಮತ್ತು ವಿಜಯಶಾಲಿಯಾಗಿ ಹೊರಹೊಮ್ಮಬಹುದು. ಆ ಕ್ಷಣದಲ್ಲಿ ಅರ್ಜುನನ ಮಾತುಗಳು ಯುಧಿಷ್ಠಿರನೊಳಗೆ ಏನನ್ನಾದರೂ ಜಾಗೃತಗೊಳಿಸಿದಂತೆ ತೋರುತ್ತಿತ್ತು. ಅವನ ದುಃಖವು ಮೇಲಕ್ಕೆ ಏರಲು ಪ್ರಾರಂಭಿಸಿತು. ಅದರ ಬದಲಿಗೆ ದೃಢನಿಶ್ಚಯದ ಪ್ರಜ್ಞೆ ತನ್ನ ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವ, ತನ್ನ ಹಣೆಬರಹವನ್ನು ರೂಪಿಸಿಕೊಳ್ಳುವ ಶಕ್ತಿ ತನಗಿದೆ ಎಂದು ಅವನಿಗೆ ತಿಳಿದಿತ್ತು. ನಕ್ಷತ್ರಗಳನ್ನೇ ಕುಂತಿಯ ಮಗನಾಗಿ ಜನಿಸಿದ ಧೃತರಾಷ್ಟ್ರನು ಅರ್ಜುನನೊಂದಿಗೆ ತನ್ನ ಕರ್ತವ್ಯಗಳ ಬಗ್ಗೆ ಮಾತನಾಡುವಾಗ ದಿಗ್ಭ್ರಮೆಗೊಂಡನು. ದ್ವೀಪದ ಬುದ್ಧಿವಂತ ಕೃಷಿಯಾದ ವ್ಯಾಸನು ಮಧ್ಯ ಪ್ರವೇಶಿಸಿ ಅರ್ಜುನನ ಮಾತುಗಳು ನಿಜವೆಂದು ಹೇಳಿದನು. ಅವನು ಪಾಂಡುವಿನ ಹಿರಿಯ ಮಗನಾದ ಯುಧಿಷ್ಠಿರನಿಗೆ, ತಾನು ಎಲ್ಲಾ ಕರ್ತವ್ಯಗಳ ಬಗ್ಗೆ ತಿಳಿದಿದ್ದೇನೆ ಮತ್ತು ಅದಕ್ಕೆ ಅನುಗುಣವಾಗಿ ಅವುಗಳನ್ನು ನಿರ್ವಹಿಸಬೇಕು ಎಂದು ನೆನಪಿಸಿದನು. ವ್ಯಾಸನು ಮುಂದುವರಿಸಿದನು, ಎಲ್ಲ 4 ಜೀವನ ವಿಧಾನಗಳಲ್ಲಿ ದೇಶೀಯ ಜೀವನವು ಅತ್ಯಂತ ಕಷ್ಟಕರವಾಗಿದೆ. ನಿಮಗೆ ವೇದಗಳ ಬಗ್ಗೆ ಉತ್ತಮ ಜ್ಞಾನವಿದೆ, ದೊಡ್ಡ ತಪಸ್ವಿ ಅರ್ಹತೆ ಇದೆ ಮತ್ತು ನಿಮ್ಮ ಪೂರ್ವಜರ ರಾಜ್ಯದ ಹೊರೆಯನ್ನು ಎತ್ತುಗಳಂತೆ ಹೊತ್ತುಕೊಳ್ಳುವುದು ನಿಮಗೆ ಯೋಗ್ಯವಾಗಿದೆ. ನಂತರ ಅವರು ತ್ಯಾಗ, ಕಲಿಕೆ, ಪರಿಶ್ರಮ, ಮಹತ್ವಾಕಾಂಕ್ಷೆ, ಶಿಕ್ಷೆಯ ಕೋಲನ್ನು ಚಲಾಯಿಸುವುದು, ಪ್ರಜೆಗಳ ರಕ್ಷಣೆ ಮತ್ತು ವೇದಗಳ ಜ್ಞಾನವನ್ನು ಒಳಗೊಂಡಿದ್ದ ಕ್ಷತ್ರಿಯರ ಕರ್ತವ್ಯಗಳನ್ನು ವಿವರಿಸಲು ಪ್ರಾರಂಭಿಸಿದ ವೇಳೆಯನ್ನು ನುಗ್ಗುವ ಹಾವಿನಂತೆ ಭೂಮಿಯು ಶಾಂತಿಗೆ ಒಲವು ತೋರುವ ರಾಜನನ್ನು ಮತ್ತು ದೇಶೀಯ ಜೀವನಕ್ಕೆ ಅತಿಯಾಗಿ ಅಂಟಿಕೊಂಡಿರುವ ಬ್ರಾಹ್ಮಣನನ್ನು ನುಂಗುತ್ತದೆ ಎಂದು ಹೇಳುವ ವ್ಯಾಸನು ಬೃಹಸ್ಪತಿಯ ಒಂದು ಪದ್ಯವನ್ನು ಪಠಿಸಿದನು. ಆತನು ದಂಡನೆಯ ಲಾಡುವನ್ನು ಚಲಾಯಿಸುವ ಮೂಲಕ ಅತ್ಯುನ್ನತ ಯಶಸ್ಸನ್ನು ಗಳಿಸಿದ ರಾಜ ವಶಿ ಸುದ್ಯುಮ್ನನನ್ನು ಉಲ್ಲೇಖಿಸಿದನು. ಯುಧಿಷ್ಠಿರನು ವ್ಯಾಸನನ್ನು ಸುದ್ಯುಮ್ನನ ಕಥೆಯ ಬಗ್ಗೆ ಕೇಳಿದನು ಮತ್ತು ಅವನು ಅದನ್ನು ಹೇಳಲು ಪ್ರಾರಂಭಿಸಿದನು. ಶಂಕ ಮತ್ತು ಲಿಖಿತ ಎಂಬ 2 ಸಹೋದರರು ವಾಹುದ ಎಂಬ ನದಿಯ ಬಳಿ ಪ್ರತ್ಯೇಕ ಮನೆಗಳಲ್ಲಿ ವಾಸಿಸುತ್ತಿದ್ದರು. ಒಂದು ದಿನ ಲಿಖಿತ ತನ್ನ ಸಹೋದರನ ಮನೆಯಿಂದ ಕೆಲವು ಮಾಗಿದ ಹಣ್ಣುಗಳನ್ನು ತಿನ್ನುತ್ತಿದ್ದಾಗ ಶಂಕನು ಮನೆಗೆ ಹಿಂದಿರುಗಿ ಅವನನ್ನು ಹಿಡಿದನು. ಲಿಖಿತ ತನ್ನ ತಪ್ಪನ್ನು ಒಪ್ಪಿಕೊಂಡನು ಮತ್ತು ಅವನನ್ನು ಕಳ್ಳನೆಂದು ಶಿಕ್ಷಿಸುವಂತೆ ಶಂಕನಿಗೆ ಹೇಳಿದನು. ಆ ದೇಶದ ರಾಜನಾದ ಸುದ್ಯುಮ್ನನು ಲಿಖಿತನ ತಪ್ಪೊಪ್ಪಿಗೆಯ ಬಗ್ಗೆ ಕೇಳಿದನು ಮತ್ತು ಅವನನ್ನು ಭೇಟಿಯಾಗಲು ಆಹ್ವಾನಿಸಿದನು. ಲಿಖಿತನು ತನ್ನ ಸಹೋದರನ ಅನುಮತಿಯಿಲ್ಲದೆ ಕೆಲವು ಹಣ್ಣುಗಳನ್ನು ತಿಂದಿದ್ದನೆಂದು ರಾಜನಿಗೆ ತಿಳಿಸಿದನು ಮತ್ತು ಶಿಕ್ಷೆಯನ್ನು ಕೇಳಿದನು. ರಾಜನು ಅವನ ಕೋರಿಕೆಯನ್ನು ಪೂರೈಸುವುದಾಗಿ ಭರವಸೆ ನೀಡಿದನು ಮತ್ತು ಲಿಖಿತನ ಮಾತುಗಳನ್ನು ಕೇಳಿದ ನಂತರ ಅವನನ್ನು ಕ್ಷಮಿಸಲು ನಿರ್ಧರಿಸಿದನು. ಆದಾಗ್ಯೂ ಶಿಕ್ಷೆಯಾಗಿ ಸುದ್ಯುಮ್ನನು ಲಿಖಿತಳ ಕೈಗಳನ್ನು ಕತ್ತರಿಸಿದನು. ಇದು ಅವನ ಕೃತ್ಯಗಳ ಪರಿಣಾಮವನ್ನು ಅನುಭವಿಸುವಂತೆ ಮಾಡಿತು.
ಲಿಖಿತ ತನ್ನ ಸಹೋದರ ಶಂಕನಿಗೆ ಮರಳಿದಾಗ ಅವನು ಅವನನ್ನು ಕ್ಷಮಿಸಿದನು ಮತ್ತು ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಲು ಪವಿತ್ರವಾದ ವಾಹುದ ನದಿಯಲ್ಲಿ ಸ್ನಾನ ಮಾಡುವಂತೆ ಹೇಳಿದನು. ಲಿಖಿತ ತನ್ನ ಸ್ನಾನವನ್ನು ಮಾಡುತ್ತಿರುವಾಗ ಅವನ ಸ್ತಂಪೆಲ ಕೊನೆಯಲ್ಲಿ 2 ಹೊಸ ಕೈಗಳು ಕಾಣಿಸಿಕೊಂಡವು. ಅದು ಅವನಿಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಇದು ಅವನ ತಪಸ್ಸಿನ ಪರಿಣಾಮವಾಗಿದೆ ಮತ್ತು ಪ್ರಾವಿಡೆನ್ಸ್ ಅದರ ಹಿಂದಿನ ಸಾಧನವಾಗಿದೆ ಎಂದು ಅವನ ಸಹೋದರ ಶಂಕ ವಿವರಿಸಿದರು. ಶಂಕನು ಅವನನ್ನು ಮೊದಲೇ ಏಕೆ ಶುದ್ಧೀಕರಿಸಲಿಲ್ಲ ಎಂದು ಲಿಖಿತ ಕೇಳಿದರು. ಅದಕ್ಕೆ ಅವನು ತನ್ನ ಶಿಕ್ಷಕನಲ್ಲ, ಬದಲಿಗೆ ಅವನನ್ನು ಶಿಕ್ಷಿಸಿದ ರಾಜನೆಂದು ಉತ್ತರಿಸಿದನು. ರಾಜ ಸುದ್ಯುಮ್ನನು ಈ ಕೃತ್ಯದಿಂದ ಪ್ರಖ್ಯಾತನಾದನು ಮತ್ತು ಸ್ವತಃ ಭಗವಾನ್ ದಕ್ಷನಂತೆ ಅತ್ಯುನ್ನತ ಯಶಸ್ಸನ್ನು ಪಡೆದನು ಎಂದು ಹೇಳುವ ಮೂಲಕ ವ್ಯಾಸರು ಮುಕ್ತಾಯಗೊಳಿಸಿದನು. ಒಂದು ಪವಿತ್ರ ಕೂಟದಲ್ಲಿ ಮಹಾನ ಋಷಿ ಕೃಷ್ಣಗದ್ವೈಪಾಳನನು ಕುಂತಿಯ ಮಗನಾದ ಅಜಾತಶತ್ರುವಿಗೆ ನೀಡಿದ ಆಳವಾದ ಸಂದೇಶವನ್ನು ವೈಶಂಪಾಯನನು ಹಂಚಿಕೊಂಡನು. ಓ ಯುಧಿಷ್ಠಿರನೇ, ನಿನ್ನ ಸಹೋದರವೇ ಈ ಜಗತ್ತಿನಲ್ಲಿ ತಮ್ಮ ಸ್ಥಾನವನ್ನು ಗಳಿಸಿದ್ದೀರಿ ಎಂದು ಆತ ಹೇಳಿದನು. ಕಾಡಿನಲ್ಲಿದ್ದ ಸಮಯದಲ್ಲಿ ನೆಚ್ಚಿಕೊಂಡ ಅವರ ಆಶಯಗಳು ಈಗ ಕೈಗೆಟುಕುವಂತಿವೆ. ನಹುಷನ ಮಗನಾದ ಯಯಾತಿಯಂತೆ ಭೂಮಿಯನ್ನು ಆಳಿರಿ ಮತ್ತು ಸ್ವಲ್ಪ ಸಮಯದವರೆಗೆ ಸಂತೋಷವನ್ನು ಅನುಭವಿಸಿ. ನಿಮ್ಮ ಪ್ರಯಾಣವು ಕಷ್ಟಗಳಿಂದ ಕೂಡಿದೆ, ಆದರೆ ಅದು ಈಗ ನಿಮ್ಮ ಹಿಂದೆ ಬಂದಿದೆ. ನೀವು ಧಾರ್ಮಿಕ ಅರ್ಹತೆ, ಸಂಪತ್ತು ಮತ್ತು ಸಂತೋಷವನ್ನು ಗಳಿಸಿದ್ದೀರಿ. ಈಗ ನಿಮ್ಮ ಪೂರ್ವಜರು ದೇವರುಗಳು ಮತ್ತು ನಿಮ್ಮನ್ನು ಬೇಡಿಕೊಂಡವರಿಗೆ ನೀವು ನೀಡಬೇಕಾದ ಸಾಲವನ್ನು ಮರುಪಾವತಿಸುವ ಸಮಯ ಬಂದಿದೆ ಎಂದು ಕೃಷ್ಣಗದ್ವೈಪಾಯನ ಮುಂದುವರಿಸಿದಂತೆ ಅಜಾತಶತ್ರುವು ಶ್ರದ್ಧೆಯಿಂದ ಆಲಿಸಿದರು. ಕೃಷ್ಣಗದ್ವೈಪಾಯನನ ಮಾತುಗಳು ಬುದ್ಧಿವಂತಿಕೆಯಿಂದ ಕೂಡಿ ಅಜಾತಶತ್ರುವಿಗೆ ಸದ್ಗುಣದ ಹಾದಿಯಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದವು. ಒಬ್ಬ ರಾಜನು ಕಾಮ ಅಥವಾ ಕೋಪದಿಂದ ಪ್ರಭಾವಿತನಾಗಬಾರದು ಎಂದು ಅವರು ಹೇಳಿದರು. ಅವನು ತನ್ನ ಎಲ್ಲ ಪ್ರಜೆಗಳೊಂದಿಗೆ ತಂದೆಯಂತೆ ನಿಷ್ಪಕ್ಷಪಾತವಾಗಿ ವರ್ತಿಸಬೇಕು. ಸನ್ನಿವೇಶಗಳಿಂದಾಗಿ ಒಂದು ಕಾರ್ಯವನ್ನು ಸಾಧಿಸಲು ವಿಫಲವಾದ ರಾಜನು ತಪ್ಪಲ್ಲ. ನಂತರ ಋಷಿಯು ಅಜಸತ್ತುವಿನ ಭವಿಷ್ಯದ ಪ್ರಯತ್ನಗಳಿಗೆ ದಾರಿದೀಪವಾಗಲಿರುವ ರಾಜ ಹಯಗ್ರೀವನ ಕಥೆಯನ್ನು ಹಂಚಿಕೊಂಡರು. ಹಯಗ್ರೀವನು ಯುದ್ಧದಲ್ಲಿ ಅನೇಕ ವೈರಿಗಳನ್ನು ಕೊಂದ ಧೈರ್ಯಶಾಲಿ ಯೋಧನಾಗಿದ್ದನು. ಆದಾಗ್ಯೂ ಅವನು ಏಕಾಂಗಿಯಾಗಿ ಹೋರಾಡುತ್ತಿರುವಾಗ ಅಂತಿಮವಾಗಿ ಸೋಲಿಸಲ್ಪಟ್ಟನು ಮತ್ತು ಕೊಲ್ಲಲ್ಪಟ್ಟನು. ಆದರೂ ಅವನ ಕಾರ್ಯರು ಕರ್ತವ್ಯದಿಂದ ಮಾರ್ಗದರ್ಶಿಸಲ್ಪಟ್ಟವು ಮತ್ತು ಅವನು ಭೂಮಿಯ ಮೇಲೆ ದೊಡ್ಡ ಖ್ಯಾತಿಯನ್ನು ಗಳಿಸಿದನು. ಹಯಗ್ರೀವನ ಕಥೆಯು ನೀತಿ ಮತ್ತು ಬುದ್ಧಿವಂತಿಕೆಯ ಮೂಲಕ ಒಬ್ಬರ ರಾಜ್ಯವನ್ನು ರಕ್ಷಿಸುವ ಮಹತ್ವವನ್ನು ನೆನಪಿಸುತ್ತದೆ ಎಂದು ಕೃಷ್ಣಗದ್ವೈಪಾಯನ ವಿವರಿಸಿದ್ದಾರೆ. ಆತ ಹುರುಪು ಮತ್ತು ನಮ್ರತೆಯಿಂದ ಆಳಿದನು, ಇಡೀ ಜಗತ್ತನ್ನು ತನ್ನ ಖ್ಯಾತಿಯಿಂದ ತುಂಬಿದನು. ಸದ್ಗುಣಶೀಲ ರಾಜನು ವೈವಿಧ್ಯಮಯ ಕಾರ್ಯಗಳನ್ನು ಮಾಡಿದ್ದಾನೆ. ಶಾಶ್ವತವಾಗಿ ಪಾಲಿಸಬೇಕಾದ ಪರಂಪರೆಯನ್ನು ಬಿಟ್ಟು ಹೋಗಿದ್ದಾನೆ. ವೈಶಂಪಾಯನನು ಮಾತನಾಡುವಾಗ ಅಜಾತಶತ್ರು ಕೃಷ್ಣಗದ್ವೈಪಾಯನನ ಮಾತುಗಳ ಬುದ್ಧಿವಂತಿಕೆಯನ್ನು ಹೀರಿಕೊಳ್ಳುತ್ತಾ ಶ್ರದ್ಧೆಯಿಂದ ಆಲಿಸಿದನು. ಅವನು ಹಯಗ್ರೀವನ ಹೆಜ್ಜೆಗುರುತುಗಳನ್ನು ಅನುಸರಿಸಬೇಕು, ನ್ಯಾಯ ಮತ್ತು ಸಹಾನುಭೂತಿಯಿಂದ ತನ್ನ ರಾಜ್ಯವನ್ನು ಆಳಬೇಕು ಮತ್ತು ಅಂತಿಮವಾಗಿ ಮರಣಾನಂತರದ ಜೀವನದಲ್ಲಿ ಶ್ರೇಷ್ಠತೆಯನ್ನು ಸಾಧಿಸಬೇಕು ಎಂದು ಅವನಿಗೆ ತಿಳಿದಿತ್ತು. ಋಷಿಯ ಸಂದೇಶವು ಅವನೊಳಗೆ ಬೆಂಕಿಯನ್ನು ಹೊತ್ತಿಸಿ ಅವನನ್ನು ಸದ್ಗುಣ ಮತ್ತು ನೀತಿಯ ಹಾದಿಯತ್ತ ಮಾರ್ಗದರ್ಶನ ಮಾಡಿತು. ಸೂರ್ಯನು ರಾಜ್ಯದ ಮೇಲೆ ಮುಳುಗಿ ಕುಂತಿಯ ಮಗ ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ಪೂಜ್ಯ ಋಷಿ ವ್ಯಾಸನೊಂದಿಗೆ ಮಾತನಾಡುವಾಗ ಯುವರಾಜನ ಕಣ್ಣುಗಳು ಮಸುಕಾಗಿದ್ದವು. ಅವನ ಹುಬ್ಬು ಆತಂಕದಿಂದ ಉಬ್ಬಿಕೊಂಡಿತ್ತು. ನನ್ನ ಒಡೆಯನೇ, ಯುಧಿಷ್ಠಿರನು ಪ್ರಾರಂಭಿಸಿದನು, ನನ್ನ ದುಃಖದಲ್ಲಿ ಸಾಂತ್ವನ ಪಡೆಯಲು ನಾನು ಎಲ್ಲಾ ರೀತಿಯ ಪ್ರಯತ್ನಗಳನ್ನು ಮಾಡಿದ್ದೇನೆ. ನಾನು ಈ ರಾಜ್ಯವನ್ನು ಬುದ್ಧಿವಂತಿಕೆ ಮತ್ತು ನ್ಯಾಯದಿಂದ ಆಳಿದೆನು. ಆದರೆ ನಾವು ಎಷ್ಟೇ ವಿಜಯಗಳನ್ನು ಸಾಧಿಸಿದರೂ ನನ್ನ ಹೃದಯ ಭಾರವಾಗಿರುತ್ತದೆ. ಮಹಾಯುದ್ಧದಲ್ಲಿ ಮಡಿದ ನನ್ನ ಪ್ರೀತಿಪಾತ್ರರ ನೆನಪುಗಳು ಇನ್ನೂ ನನ್ನನ್ನು ಕಾಡುತ್ತಿವೆ. ಅವರ ಗಂಡಂದಿರು ಮತ್ತು ಮಕ್ಕಳನ್ನು ಅವರಿಂದ ಕಸಿದುಕೊಂಡ
ಈ ಮಹಿಳೆಯರ ಕೂಗುಗಳು ನನ್ನ ಆತ್ಮವನ್ನು ಸಾವಿರ ಚಾಕುಗಳಂತೆ ಚುಚ್ಚುತ್ತವೆ. ಯುಧಿಷ್ಠಿರನ ಮಾತುಗಳನ್ನು ಕೇಳುವಾಗ ವ್ಯಾಸರ ಕಣ್ಣುಗಳು ಆತನ ಅಸ್ತಿತ್ವದೊಳಗೆ ಮುಳುಗಿದಂತೆ ಕಂಡವು. ಒಂದು ಕ್ಷಣದ ಚಿಂತನಶೀಲ ಮೌನದ ನಂತರ ಋಷಿಯು ಸೌಮ್ಯ ಮತ್ತು ಆಳವಾದ ಧ್ವನಿಯಲ್ಲಿ ಮಾತನಾಡಿದರು. ಯಾವ ಮನುಷ್ಯನೂ ತನ್ನ ಸ್ವಂತ ಪ್ರಯತ್ನಗಳಿಂದ ಅಥವಾ ತ್ಯಾಗಗಳಿಂದ ಏನನ್ನೂ ಗಳಿಸಲು ಸಾಧ್ಯವಿಲ್ಲ ಎಂದು ವ್ಯಾಸನು ಹೇಳಿದನು. ಸಂಪತ್ತು, ಶಕ್ತಿ, ಜ್ಞಾನ ಇವೆಲ್ಲವೂ ಸಮಯದ ಉಡುಗೊರೆಗಳಾಗಿವೆ. ಕಾಲವು ತನ್ನ ಅದೃಷ್ಟದ ಎಳೆಗಳಿಂದ ನಮ್ಮ ಜೀವನದ ವಸ್ತ್ರವನ್ನು ನೇಯ್ಗೆ ಮಾಡುವ ಮಹಾನ್ ಅಧಿಕಾರಿಯಾಗಿದೆ. ಕೆಲವೊಮ್ಮೆ ಅಜ್ಞಾನದ ಮೂಕನು ಯಶಸ್ಸಿನ ಮೇಲೆ ಎಡವಿ ಬೀಳಬಹುದು, ಆದರೆ ಅದು ಸಮಯದ ಪ್ರವಾಹಗಳು ಅವನಿಗೆ ಒಲವು ತೋರಿದ ಕಾರಣ ಮಾತ್ರ. ವ್ಯಾಸರ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಒಂದು ಚಿತ್ರಣವನ್ನು ಚಿತ್ರಿಸಿದವು. ಅಂತ್ಯವಿಲ್ಲದ ಸಾಗರದಂತೆ ವಿಸ್ತರಿಸಿರುವ ಎಲ್ಲಾ ಜೀವಿಗಳನ್ನು ಅದರ ಹಣೆಬರಹದ ಅಲೆಗಳ ಮೇಲೆ ಕೊತ್ತೊಯ್ಯುವ ಸಮಯದ ವಿಶಾಲ ವಿಸ್ತಾರ. ವ್ಯಾಸನು ಮುಂದುವರಿಯುತ್ತಿದ್ದಂತೆ ರಾಜನು ಶ್ರದ್ಧೆಯಿಂದ ಆಲಿಸಿದನು. ಸಮಯವು ಎಲ್ಲಾ ಜೀವಿಗಳಿಗೆ ಸಮೃದ್ಧಿ ಮತ್ತು ಪ್ರತಿಕೂಲತೆ, ಸಂತೋಷ ಮತ್ತು ದುಃಖವನ್ನು ಸಮಾನವಾಗಿ ತರುತ್ತದೆ. ಇದು ದೊಡ್ಡ ಸಮೀಕರಣವಾಗಿದೆ. ಶಕ್ತಿಶಾಲಿಗಳನ್ನು ಧೂಳಿಗೆ ತಗ್ಗಿಸುತ್ತದೆ ಮತ್ತು ದೀನರನ್ನು ಊಹಿಸಿಕೊಳ್ಳಲಾಗದ ಎತ್ತರಕ್ಕೆ ಏರಿಸುತ್ತದೆ. ನಾವು ಅದರ ದೊಡ್ಡ ಆಟದಲ್ಲಿ ಕೇವಲ ಗಾದೆಗಳು, ಅದರ ಉಚ್ಚಾಟಿಕೆಗಳು ಮತ್ತು ಕಲ್ಪನೆಗಳಿಗೆ ಒಳಪಟ್ಟಿದ್ದೇವೆ. ವ್ಯಾಸರು ಮಾತನಾಡುವಾಗ ಅವರ ಮಾತುಗಳು ಸಮಯವು ಮಾತ್ರ ಸ್ಥಿರವಾಗಿರುವ ಪ್ರಪಂಚದ ದರ್ಶನಗಳನ್ನು ಸೂಚಿಸುವಂತೆ ತೋರುತ್ತಿತ್ತು. ಯುಧಿಷ್ಠಿರನು ಪ್ರಕೃತಿಯ ಚಕ್ರಗಳನ್ನು ಕಂಡನು. ನದಿಗಳ ಇಳಿಕೆ ಮತ್ತು ಹರಿವು, ಹೂವುಗಳು ಅರಳುವುದು ಮತ್ತು ಒಣಗುವುದು, ಎಲ್ಲಾ ಜೀವಿಗಳ ಜನನ ಮತ್ತು ಮರಣ ಇವೆಲ್ಲವೂ ಸಮಯದ ಅನಿವಾರ್ಯತೆಗಳಿಂದ ನಿಯಂತ್ರಿಸಲ್ಪಡುತ್ತವೆ. ವ್ಯಾಸನು ವಿರಮಿಸಿದನು. ಯುಧಿಷ್ಠಿರನನ್ನು ನೋಡುತ್ತಿರುವಾಗ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ನಿಜವಾದ ಸಂತೋಷವು ಪ್ರಾಪಂಚಿಕ ಆಸ್ತಿಗಳಿಗೆ ಅಥವಾ ಕ್ಷಣಿಕವಾದ ಸಂತೋಷಗಳಿಗೆ ಲಗತ್ತಿಲ್ಲ, ಆದರೆ ಅವರಿಂದ ಬೇರ್ಪಡುವಿಕೆಯಾಗಿದೆ ಎಂದು ಬುದ್ಧಿವಂತ ವ್ಯಕ್ತಿಗೆ ತಿಳಿದಿದೆ. ಅವನು ಜಗತ್ತನ್ನು ಏನೆಂದು ನೋಡುತ್ತಾನೆ. ಕಾಲವೇ ನೇಯ್ದ ವಿಶಾಲವಾದ ನಿರಂತರವಾಗಿ ಬದಲಾಗುತ್ತಿರುವ ದುಃಖ ಮತ್ತು ಸಂತೋಷದ ವಸ್ತ್ರ. ಋಷಿಯು ಮಾತನಾಡುವುದನ್ನು ಮುಗಿಸಿದಾಗ ಸಭೆಯು ಮೌನವಾಯಿತು. ವ್ಯಾಸನ ಮಾತುಗಳ ಚಿಂತನೆಯಲ್ಲಿ ಕಳೆದು ಹೋಯಿತು. ಯುಧಿಷ್ಠಿರನ ಮುಖವು ಅವನ ತಿಳುವಳಿಕೆಯ ಆರವನ್ನು ಪ್ರತಿಬಿಂಬಿಸುತ್ತದೆ. ದುಃಖ, ಸ್ವೀಕಾರ ಮತ್ತು ಹೊಸ ಬುದ್ಧಿವಂತಿಕೆಯ ಮಿಶ್ರಣ. ಅವನಿಗೆ ಅಪರೂಪದ ಉಡುಗೊರೆಯನ್ನು ನೀಡಲಾಗಿದೆ ಎಂದು ತಿಳಿದಿತ್ತು. ಸಮಯದ ರಹಸ್ಯಗಳ ಒಂದು ನೋಟ. ವ್ಯಾಸರ ಕೊನೆಯ ಮಾತುಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅರ್ಜುನನು ಮಾತನಾಡಲು ಪ್ರಾರಂಭಿಸಿದಾಗ ಅವನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಹೊಳೆಯುತ್ತಿದ್ದವು. ಅವನು ಯುಧಿಷ್ಠಿರನನ್ನು ಉದ್ದೇಶಿಸಿ ಹೇಳಿದನು, ನಿನ್ನ ಘನತೆ, ಸಂಪತ್ತಿನ ಪ್ರಾಮುಖ್ಯತೆ ಮತ್ತು ಯಶಸ್ಸನ್ನು ಸಾಧಿಸುವಲ್ಲಿ ಅದರ ಪಾತ್ರದ ಬಗ್ಗೆ ಆಗಾಗ್ಗೆ ಮಾತನಾಡಿದ್ದಾನೆ. ಆದರೆ ಅದು ನಿಜವಾಗಿಯೂ ಎಲ್ಲಕ್ಕಿಂತ ಶ್ರೇಷ್ಠವಾದುದಾಗಿದೆ. ಯುಧಿಷ್ಠಿರನು ತನ್ನ ಕಥೆಯನ್ನು ಮುಂದುವರಿಸುವಾಗ ಆತನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಅಧ್ಯಯನ ಮತ್ತು ತಪಸ್ಸಿನ ಬಗೆಗಿನ ಭಕ್ತಿಯಿಂದ ಅನೇಕರು ಶ್ರೇಷ್ಠತೆಯನ್ನು ಸಾಧಿಸಿದ್ದಾರೆ ಎಂದು ಅವರು ಹೇಳಿದರು. ಬ್ರಹ್ಮಚರ್ಯದ ಹಾದಿಯಲ್ಲಿ ನಡೆಯುವ ಋಷಿಗಳು ಜ್ಞಾನದ ಅನ್ವೇಷಣೆಯಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುತ್ತಾರೆ. ಅವರು ಸ್ವತಃ ದೇವರಿಂದಲೇ ಪೂಜ್ಯರಾಗುತ್ತಾರೆ. ವೈಶಂಪಾಯನನು ತನ್ನ ಆಲೋಚನೆಗಳನ್ನು ಸಂಕೈಸುತ್ತಾ ಮುಂದುವರಿದನು ಮತ್ತು ವೇದಗಳ ಅಧ್ಯಯನಕ್ಕೆ ತಮ್ಮನ್ನು ತಾವು ಅರ್ಪಿಸಿಕೊಂಡವರ ಬಗ್ಗೆ ಏನು ಅವರು ನಿಜವಾದ ಸದ್ಗುಣಶೀಲ ವ್ಯಕ್ತಿಗಳಲ್ಲವೇ? ವೈಖಾನರು, ಅಚರು, ಪೃಷನಿಗಳು ಮತ್ತು ಇನ್ನೂ ಅನೇಕರು ವೈದಿಕ ಜ್ಞಾನದ ಮೇಲಿನ ಭಕ್ತಿಯಿಂದ ಸ್ವರ್ಗವನ್ನು ಸಾಧಿಸಿದ್ದಾರೆ. ಅವರು ಮಾತನಾಡುವಾಗ ವೈಶಂಪಾಯನನ ಧ್ವನಿಯಲ್ಲಿ ಗೌರವದ ಸಂಕೇತವು ಮೂಡಿತು. ದಕ್ಷಿಣಾಯನದ ಮಾರ್ಗವು ವೇದಗಳ ಬೋಧನೆಗಳನ್ನು ಅನುಸರಿಸುವವರಿಗೆ ಮೀಸಲಾಗಿರುವ ಪ್ರದೇಶಗಳಿಗೆ ಕರೆದೊಯ್ಯುತ್ತದೆ, ಆದರೆ ಉತ್ತರಾಯಣದ ಮಾರ್ಗವು ಯೋಗದ ಕಲೆಯನ್ನು ಕರಗತ ಮಾಡಿಕೊಂಡವರು ಪ್ರಯಾಣಿಸುತ್ತಾರೆ ಎಂದು ಅವರು ಹೇಳಿದರು. ಯುಧಿಷ್ಠಿರನ ಮಾತುಗಳು ವೈಶಂಪಾಯನನೊಳಗೆ ಆಲೋಚನೆಗಳ ಸರಣಿಯನ್ನು ಹುಟ್ಟುಹಾಕಿದವು.
ಮತ್ತು ಆತ ತನ್ನ ಧ್ವನಿಯನ್ನು ಒತ್ತಿ ಹೇಳುತ್ತಾ ಆವೇಗವನ್ನು ಪಡೆಯುತ್ತಿದ್ದನು. ಸಂತೃಪ್ತಿಯೇ ನಿಜವಾದ ಸಂತೋಷದ ಕೀಲಿಯಾಗಿದೆ ಎಂದು ಆತ ಹೇಳಿದನು. ಒಬ್ಬನು ಬಯಕೆ ಮತ್ತು ಆಸಕ್ತಿಯನ್ನು ಮೀರಿದಾಗ, ಭಯ ಮತ್ತು ದ್ವೇಷದಿಂದ ಮುಕ್ತನಾದಾಗ ಅವರು ಬೆಮ್ಮನ ಸ್ಥಿತಿಯನ್ನು ಸಾಧಿಸುತ್ತಾರೆ. ಮೋಕ್ಷಕ್ಕೆ ದಾರಿ ಮಾಡಿಕೊಡುವ ವಿವಿಧ ಮಾರ್ಗಗಳ ಬಗ್ಗೆ ಮಾತನಾಡುವಾಗ ವೈಸಾಂಪಾಯನನ ಕಣ್ಣುಗಳು ದೂರದ ರಾಜ್ಯವನ್ನು ನೋಡುತ್ತಿರುವಂತೆ ತೋರುತ್ತಿತ್ತು. ಕೆಲವು ಸದ್ಗುಣವನ್ನು, ಕೆಲವು ಉತ್ತಮ ನಡವಳಿಕೆಯನ್ನು ಹುಡುಕುತ್ತಾರೆ, ಇತರರು ಸಂಪತ್ತನ್ನು ಬೆನ್ನಟ್ಟುತ್ತಾರೆ. ಆದರೆ ನಿಜವಾದ ಬುದ್ಧಿವಂತಿಕೆಯು ಸಂಪತ್ತು ಕೇವಲ ಅಂತ್ಯಕ್ಕೆ ಒಂದು ಸಾಧನವಾಗಿದೆ, ಅಂತ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದರಲ್ಲಿದೆ. ಅವರ ಮಾತುಗಳಲ್ಲಿ ಎಚ್ಚರಿಕೆಯ ಭಾವವಿತ್ತು. ಸಂಪತ್ತು ಒಂದು ಶಾಪವಾಗಿರಬಹುದು, ಅದರ ಹಿನ್ನೆಲೆಯಲ್ಲಿ ತೊಂದರೆಗಳು ಮತ್ತು ಕಷ್ಟಗಳನ್ನು ತರಬಹುದು. ಸಂಪತ್ತಿನ ಅನ್ವೇಷಣೆಯು ಆಗಾಗ್ಗೆ ಮನುಷ್ಯರನ್ನು ಪಶ್ಚಾತ್ತಾಪದ ಭಯವನ್ನು ಮರೆತು ಆಕ್ರಮಣಕಾರಿ ಕೃತ್ಯಗಳನ್ನು ಮಾಡಲು ಪ್ರೇರೇಪಿಸುತ್ತದೆ ಮತ್ತು ಅವರು ಸಂಪತ್ತನ್ನು ಗಳಿಸಿದಾಗ ಅದನ್ನು ಬಿಟ್ಟುಬಿಡಬೇಕಾಗಿರುವುದಕ್ಕೆ ಅವರು ದುಃಖದಿಂದ ಆವೃತರಾಗುತ್ತಾರೆ ಅಥವಾ ಬೇರೆ ರೀತಿಯಲ್ಲಿ ದುಂದುಗಾರಿಕೆಗೆ ಒಳಗಾಗುತ್ತಾರೆ. ಸಂಪತ್ತನ್ನು ಸಂಗ್ರಹಿಸಿ ಅದರ ನಿಜವಾದ ಉದ್ದೇಶಕ್ಕಾಗಿ ಅದನ್ನು ಬಳಸಲು ವಿಫಲರಾದವರ ಬಗ್ಗೆ ಮಾತನಾಡುವಾಗ ವೈಸಾಂಪಾಯನನ ಧ್ವನಿಯು ದುಃಖದ ನೋಟವನ್ನು ತೆರೆದುಕೊಳ್ಳಿತು. ಸಂಪತ್ತನ್ನು ತ್ಯಾಗಕ್ಕಾಗಿ ಸೃಷ್ಟಿಸಲಾಗಿದೆ, ಅವರು ಹೇಳಿದರು, ಮತ್ತು ಮನುಷ್ಯನನ್ನು ಆ ಸಂಪತ್ತನ್ನು ರಕ್ಷಿಸಲು ಮತ್ತು ಅದೇ ತ್ಯಾಗಗಳನ್ನು ಮಾಡಲು ಸೃಷ್ಟಿಸಲಾಗಿದೆ. ಅದು ನಮ್ಮ ಆಸೆಗಳನ್ನು ತೃಪ್ತಿಪಡಿಸಲು ಅಲ್ಲ. ಅವನು ಮಾತನಾಡುವುದನ್ನು ಮುಗಿಸಿದಾಗ ವೈಸಾಂಪಾಯನನ ಕಣ್ಣುಗಳು ಆಳವಾದ ಬುದ್ಧಿವಂತಿಕೆಯನ್ನು ಹೊಂದಿದ್ದವು. ಅವನು ಅಸ್ತಿತ್ವದ ಹೃದಯದಲ್ಲಿ ನೋಡಿದಂತೆ ತೋರುತ್ತಿತ್ತು. ಸೂರ್ಯನು ನಿರ್ಜನ ಭೂಪ್ರದೇಶದ ಮೇಲೆ ಮುಳುಗಿ ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನ ಮುಂದೆ ನೆರೆದಿದ್ದ ಸಭೆಯ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಕಣ್ಣೀರು ಮತ್ತು ದುಃಖದಿಂದ ಕೆಂಪಾದ ಅವನ ಕಣ್ಣುಗಳು ಅವನು ಮಾತನಾಡಲು ಪ್ರಾರಂಭಿಸಿದಾಗ ಮುಖಗಳ ಸಮುದ್ರವನ್ನು ನೋಡುತ್ತಿದ್ದವು. ಅಯ್ಯೋ, ನನ್ನ ಸ್ನೇಹಿತರ ಯುಧಿಷ್ಠಿರನು ಮಾತನಾಡುತ್ತಿದ್ದಾಗ ಆತನ ಮಾತುಗಳು ಗಾಳಿಯಲ್ಲಿ ಒಂದು ಸವಾಲಿನಂತೆ ತೂಗಾಡುತ್ತಿದ್ದವು. ಅವರ ಮೊಮ್ಮಗ ಭೀಷ್ಮನು ಪಾರ್ಥನ ದಂಡೆಗೆ ಬಿದ್ದ ದಿನವನ್ನು ಆತ ನೆನಪಿಸಿಕೊಂಡನು. ಅದು ವಯಸ್ಸಾದ ಸಿಂಹವನ್ನು ಗುಡುಗು ಹೊಡೆದಂತೆ. ಆ ಕ್ಷಣದ ನೆನಪು ಇನ್ನೂ ಆತನಿಗೆ ತೀವ್ರ ನೋವುಂಟು ಮಾಡಿತು. ಮತ್ತು ನನ್ನ ಗುರು ದ್ರೋಣನ ಬಗ್ಗೆ ಏನು, ಅವನ ಧ್ವನಿಯು ಮತ್ತಷ್ಟು ಕೆರಳಿಸುತ್ತಾ ಮುಂದುವರಿಯಿತು. ಅಶ್ವತ್ಥಾಮನು ಸತ್ತಿದ್ದಾನೆ ಎಂದು ನಾನು ಅವನಿಗೆ ಸುಳ್ಳು ಹೇಳಿದೆ, ಆದರೆ ನಿಜವಾಗಿ ಅದು ಕೇವಲ ಆ ಹೆಸರಿನ ಆನೆಯಷ್ಟೇ ಕೊಲ್ಲಲ್ಪಟ್ಟಿತ್ತು. ಅವನನ್ನು ಮೋಸಗೊಳಿಸಿದನೆಂದು ಯೋಚಿಸಿ ನನ್ನ ಹೃದಯವು ನಾಚಿಕೆಯಿಂದ ಉರಿಯುತ್ತದೆ. ನನಗೆ ಯೋಧನ ಮಾರ್ಗಗಳನ್ನು ಕಲಿಸಿದ ಯುಧಿಷ್ಠಿರನು ಕರ್ಣನ ಸಾವು, ಅಭಿಮನ್ಯುವಿನ ಹತ್ಯೆ ಮತ್ತು ಅವರ ಸ್ವಂತ ಸಂಬಂಧಿಕರ ನಾಶದಂತಹ ಅಪರಾಧಗಳನ್ನು ವಿವರಿಸಿದಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಅವನ ಮಾತುಗಳು ದುಃಖದ ಲಿಟಾನಿಯಂತೆ ಇದ್ದವು. ಪ್ರತಿಯೊಬ್ಬರೂ ಹೊಸ ದುಃಖದಿಂದ ಅವನ ಹೃದಯವನ್ನು ಚುಚ್ಚಿದರು. ನಾನು ದೊಡ್ಡ ಅಪರಾಧಿ, ಭಾವಾವೇಶದಿಂದ ನಡುಗಿದ ಅವನ ಧ್ವನಿಯು ಘೋಷಿಸಿತು, ನಾನು ನನ್ನ ಮತ್ತು ನನ್ನ ಕುಟುಂಬದ ಮೇಲೆ ಅವಮಾನವನ್ನು ತಂದಿದ್ದೇನೆ. ನನ್ನ ಸ್ವಂತ ಸಂಬಂಧಿಕರ ರಕ್ತದಿಂದ ಕಳಂಕಿತವಾದ ಈ ಜಗತ್ತಿನಲ್ಲಿ ನಾನು ಇನ್ನು ಮುಂದೆ ಬದುಕಲು ಸಾಧ್ಯವಿಲ್ಲ. ನಾನು ಪ್ರಾರ್ಥನೆಯ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದೇ ಸ್ಥಳದಲ್ಲಿ ನನ್ನ ಜೀವಕುಸಿರನ್ನು ಒಳಗಿಸುತ್ತೇನೆ. ಯುಧಿಷ್ಠಿರನು ಈ ಮಾತುಗಳನ್ನು ಹೇಳುತ್ತಿದ್ದಂತೆ ಸಭೆಯ ಮೇಲೆ ಇದ್ದಕ್ಕಿದ್ದಂತೆ ಮೌನ ಆವರಿಸಿತು. ಅವನ ದುಃಖದ ಭಾರದಿಂದ ಗಾಳಿಯು ಕಂಪಿಸಿದಂತೆ ತೋರುತ್ತಿತ್ತು ಮತ್ತು ಕುಡಿದ ಕಶಿಗಳು ಮತ್ತು ರಾಜರು ಆಶ್ಚರ್ಯದಿಂದ ನೋಡುತ್ತಿದ್ದರು. ಆದರೆ ಆ ಮಹಾನುಷಿಯಾದ ವ್ಯಾಸನು ಮಧ್ಯ ಪ್ರವೇಶಿಸಲು ಮುಂದಾದನು. ಇಲ್ಲ, ಓ ಮಹಾರಾಜನೇ, ಅವನ ಧ್ವನಿಯು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇತ್ತು. ಈ ರೀತಿಯ ಕಟುವಾದ ದುಃಖದಲ್ಲಿ ತೊಡಗುವುದು ನಿನಗಲ್ಲ, ಇದು ಕೂಡ ಅದೃಷ್ಟವೇ. ಓ ಪ್ರಬಲನೇ, ಎಲ್ಲಾ ಜೀವಿಗಳು ಜನಿಸುತ್ತವೆ
ಮತ್ತು ಸಾಯುತ್ತವೆ. ಈ ಪ್ರಪಂಚದೊಂದಿಗಿನ ಅವರ ಸಂಬಂಧವು ವಿಘಟನೆಯಲ್ಲಿ ಕೊನೆಗೊಳ್ಳುತ್ತದೆ. ವ್ಯಾಸರ ಮಾತುಗಳು ಯುಧಿಷ್ಠಿರನ ಆತ್ಮಕ್ಕೆ ಮುಲಾಮುಲಿಯಂತೆ ಇದ್ದವು. ಎಲ್ಲಾ ವಸ್ತುಗಳು ವೇನ್ಮೆಯಲ್ಲಿ ಗುಳ್ಳೆಗಳಂತೆ ಏರುತ್ತವೆ ಮತ್ತು ಬೀಳುತ್ತವೆ ಎಂದು ಋಷಿ ವಿವರಿಸುವಾಗ ಅವರು ಶ್ರದ್ಧೆಯಿಂದ ಆಲಿಸಿದರು. ಒಂದು ಕಟುವಾದ ದೃಶ್ಯದಲ್ಲಿ ತನ್ನ ಸಂಬಂಧಿಕರ ಹತ್ಯೆಯ ಬಗ್ಗೆ ದುಃಖದಲ್ಲಿ ಮುಳುಗಿದ್ದ ಪಾಂಡುವಿನ ಹಿರಿಯ ಮಗ ಯುಧಿಷ್ಠಿರನಿಗೆ ಒಂದು ಪ್ರಾಚೀನ ಕಥೆಯನ್ನು ವೈಶಂಪಾಯನನು ವಿವರಿಸಿದ್ದನು. ಋಷಿ ವ್ಯಾಸನು ಯುಧಿಷ್ಠಿರನ ದುಃಖವನ್ನು ಅರಿತನು ಮತ್ತು ಆಸ್ಮನ ಬೋಧನೆಗಳು ಎಂದು ಕರೆಯಲ್ಪಡುವ ಆಳವಾದ ಪ್ರವಚನವನ್ನು ಅವನೊಂದಿಗೆ ಹಂಚಿಕೊಳ್ಳಲು ನಿರ್ಧರಿಸಿದನು. ಈ ಕಥೆಯು ವಿದೇಹ ಸಾಮ್ರಾಜ್ಯದಲ್ಲಿ ಪ್ರಾರಂಭವಾಯಿತು. ಅಲ್ಲಿ ರಾಜ ಜನಕನು ಬುದ್ಧಿವಂತ ಬ್ರಾಹ್ಮಣನಾದ ಅಶ್ವನ ಸಲಹೆಯನ್ನು ಕೇಳಿದನು. ದುಃಖ ಮತ್ತು ನಷ್ಟದಿಂದ ತುಂಬಿದ ಜನಕನು ಜೀವನದ ಸವಾಲುಗಳನ್ನು ಹೇಗೆ ಎದುರಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಅಶ್ವನ ಮಾತುಗಳು ಜನಕನ ತೊಂದರೆಗೀಡಾದ ಹೃದಯಕ್ಕೆ ಮುಲಾಮು ಇದ್ದವು. ಯುಧಿಷ್ಠಿರನೊಂದಿಗೆ ಪ್ರತಿಧ್ವನಿಸುವ ಬುದ್ಧಿವಂತಿಕೆಯನ್ನು ನೀಡುತ್ತಿದ್ದವು. ಅಶ್ವ ಮಾನವ ಅಸ್ತಿತ್ವದ ಕ್ಷಣಿಕ ಸ್ವರೂಪವನ್ನು ವಿವರಿಸುವ ಮೂಲಕ ಪ್ರಾರಂಭಿಸಿದರು. ಮನುಷ್ಯನ ದೇಹವು ರೂಪುಗೊಂಡ ತಕ್ಷಣವೇ ಸಂತೋಷ ಮತ್ತು ದುಃಖಗಳು ಅದರೊಂದಿಗೆ ತಮ್ಮನ್ನು ಜೋಡಿಸಿಕೊಳ್ಳುತ್ತವೆ ಎಂದು ಅವರು ಹೇಳಿದರು. ಜೀವನವು ಸಂತೋಷ ಮತ್ತು ದುಃಖದ ನಡುವಿನ ಸೂಕ್ಷ್ಮ ಸಮತೋಲನವಾಗಿದೆ ಮತ್ತು ಅದು ಯಾವಾಗಲೂ ನಮ್ಮನ್ನು ಹಿಮ್ಮೆಟ್ಟಿಸುತ್ತದೆ ಮತ್ತು ನಮ್ಮ ಬುದ್ಧಿವಂತಿಕೆಯನ್ನು ತ್ವರಿತವಾಗಿ ಕಸಿದುಕೊಳ್ಳುತ್ತದೆ. ಸಮೃದ್ಧಿಯ ಸಮಯದಲ್ಲೂ ಒಬ್ಬರ ಮನಸ್ಸು ಅಹಂಕಾರದಿಂದ ಕೂಡಿರುತ್ತದೆ. ಇದು ಅಜಾಗರೂಕ ನಡವಳಿಕೆ ಮತ್ತು ಅಂತಿಮವಾಗಿ ಅವನತಿಗೆ ಕಾರಣವಾಗುತ್ತದೆ ಎಂದು ಅಶ್ವ ಎಚ್ಚರಿಸಿದರು. ಸಂಭಾಷಣೆಯು ತೆರೆದುಕೊಳ್ಳುತ್ತಿದ್ದಂತೆ ಎಲ್ಲ ಮಾನವ ಅನುಭವಗಳು, ಅದು ಸಂತೋಷ ಅಥವಾ ನೋವು, ಸಂಪತ್ತು ಅಥವಾ ಬಡತನ, ಆರೋಗ್ಯ ಅಥವಾ ಅನಾರೋಗ್ಯವಾಗಿರಲಿ, ಅವು ವಿಧಿಯಿಂದ ಪೂರ್ವನಿರ್ಧರಿತವಾಗಿವೆ ಎಂದು ಅಶ್ವ ಬಹಿರಂಗಪಡಿಸಿದರು. ಸಮಯದ ಹಾದಿ ಬಹಳ ಅದ್ಭುತವಾಗಿದೆ ಎಂದು ಅವರು ಹೇಳಿದರು. ಉನ್ನತ ಜನನ ಆರೋಗ್ಯ, ಸೌಂದರ್ಯ, ಸಮೃದ್ಧಿ ಮತ್ತು ಆನಂದದ ವಸ್ತುಗಳು ಎಲ್ಲವೂ ವಿಧಿಯ ಮೂಲಕ ಗೆಲ್ಲಲ್ಪಡುತ್ತವೆ. ಅಶ್ವ ಅವರ ಬೋಧನೆಗಳು ಜೀವನದ ಪರಿವರ್ತನೆಯ ಒಂದು ಎದ್ದು ಕಾಣುವ ಚಿತ್ರಣವನ್ನು ಚಿತ್ರಿಸಿದವು. ಅಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಅತ್ಯಂತ ಶ್ರೀಮಂತರೂ ಸಹ ಅವನತಿ ಮತ್ತು ಮರಣಕ್ಕೆ ಬಲಿಯಾಗಬಹುದು. ಯಾರೂ ತಮ್ಮ ಅದೃಷ್ಟದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಅಶ್ವ ವಿವರಿಸುವುದನ್ನು ಮುಂದುವರೆಸಿದಾಗ ಜನಕರು ಶ್ರದ್ಧೆಯಿಂದ ಆಲಿಸಿದನು. ವೈದ್ಯರೂ ಸಹ ಅನಾರೋಗ್ಯಕ್ಕೆ ಒಳಗಾಗುತ್ತಾರೆ ಎಂದು ಅವನು ಹೇಳಿದನು. ಬಲಶಾಲಿಗಳು ದುರ್ಬಲರಾಗುತ್ತಾರೆ. ಸಮೃದ್ಧಿಯನ್ನು ಆನಂದಿಸುವವರು ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ ಮತ್ತು ಬಡವರಾಗುತ್ತಾರೆ. ಬುದ್ಧಿವಂತ ಬ್ರಾಹ್ಮಣನ ಮಾತುಗಳು ಜೀವನದ ಪ್ರಯಾಣದ ಅನಿವಾರ್ಯತೆಯನ್ನು ಸಂಪೂರ್ಣವಾಗಿ ನೆನಪಿಸುತ್ತವೆ. ಅಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಮಯದ ಹುಚ್ಚಾಟಿಕೆಗಳಿಗೆ ಒಳಪಟ್ಟಿರುತ್ತಾನೆ. ಯುಧಿಷ್ಠಿರನು ಅಶ್ವನ ಪ್ರವಚನವನ್ನು ಕೇಳುತ್ತಿದ್ದಂತೆ ಅದರ ಆಳವಾದ ಪರಿಣಾಮಗಳನ್ನು ಗ್ರಹಿಸಲು ಪ್ರಾರಂಭಿಸಿದನು. ಈ ಪ್ರಶ್ನೆಗಳನ್ನು ಪ್ರತಿಬಿಂಬಿಸುತ್ತಾ, ನಾನು ಎಲ್ಲಿದ್ದೇನೆ, ಎಲ್ಲಿಗೆ ಹೋಗಬೇಕು, ನಾನು ಯಾರು, ನಾನು ಇಲ್ಲಿಗೆ ಹೇಗೆ ಬರುತ್ತೇನೆ, ಯಾರಿಗಾಗಿ ಮತ್ತು ಯಾರಿಗೆ ನಾನು ದುಃಖಿಸುತ್ತಿದ್ದೆ, ಒಬ್ಬರು ಶಾಂತಿಯನ್ನು ಪಡೆಯುತ್ತಾರೆ. ಅಶ್ವ ಹೇಳಿದರು, ಪ್ರೀತಿಪಾತ್ರರೊಂದಿಗಿನ ಸಂಬಂಧವು ರಸ್ತೆ ಬದಿಯ ಸತ್ವದಲ್ಲಿರುವ ಪ್ರಯಾಣಿಕರಂತೆಯೇ ಇರುತ್ತದೆ. ಇದು ಕ್ಷಣಿಕವಾಗಿದೆ ಮತ್ತು ನಮ್ಮ ನಿಜವಾದ ಸ್ವಭಾವವು ಅಸ್ಪಷ್ಟವಾಗಿಯೇ ಉಳಿದಿದೆ. ಕಥೆಯು ಕೊನೆಗೊಳ್ಳುತ್ತಿದ್ದಂತೆ ವೈಶಂಪಾಯನನು ಯುಧಿಷ್ಠಿರನ ಕಡೆಗೆ ತಿರುಗಿ ಅಶ್ವ ಹಂಚಿಕೊಂಡ ಬುದ್ಧಿವಂತಿಕೆಯ ಬಗ್ಗೆ ಯೋಚಿಸುವಂತೆ ಕೇಳಿಕೊಂಡನು. ಜ್ಞಾನಿಗಳು ಭೌತಿಕ ಕಣ್ಣುಗಳೊಂದಿಗೆ ಕಾಣದ ಮುಂದಿನ ಜಗತ್ತನ್ನು ನೋಡುತ್ತಾರೆ ಎಂದು ಅವರು ಹೇಳಿದರು. ಧರ್ಮಗ್ರಂಥಗಳನ್ನು ಕಡೆಗಣಿಸದೆ ಜ್ಞಾನವನ್ನು ಬಯಸುವವರು ನಂಬಿಕೆಯನ್ನು ಹೊಂದಿರಬೇಕು. ಈ ಕಥೆಯು ಜೀವನದ ಪ್ರಯಾಣವು ಜೀವನದ ಒಂದು ಸಂಕ್ಷಿಪ್ತ ಕ್ಷಣವಾಗಿದೆ ಎಂಬುದನ್ನು ಒಂದು ಕಟುವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಿತು. ವಿನಾಶಕಾರಿ ಯುದ್ಧದ ನಡುವೆ ಧರ್ಮದ ಮಗ ಯುಧಿಷ್ಠಿರನು ದುಃಖದಿಂದ, ಭಾರವಾದ ಹೃದಯದಿಂದ ಮೌನವಾಗಿ ನಿಂತನು. ಅವನ ಸೋದರ ಸಂಬಂಧಿ ಅರ್ಜುನನು, ಪರಾಕ್ರಮಶಾಲಿ ಯೋಧನು, ಕೃಷ್ಣನ ಬಳಿಗೆ ಹೋಗಿ
ತಮ್ಮ ಪತನಗೊಂಡ ರಾಜನನ್ನು ಹೇಗೆ ಸಾಂತ್ವನಗೊಳಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೇಳಿದನು. ಕೃಷ್ಣ ಅರ್ಜುನ ಹೇಳಿದ ಧರ್ಮಪುತ್ರನು ನಮ್ಮ ಮೃತ ಸಂಬಂಧಿಕರ ದುಃಖದಲ್ಲಿ ಮುಳುಗಿ ಹೋಗಿದ್ದಾನೆ. ದಯವಿಟ್ಟು ಮಾಧವ ಅವನಿಗೆ ಸಾಂತ್ವನ ನೀಡಿ. ನಾವೆಲ್ಲರೂ ಮತ್ತೊಮ್ಮೆ ದೊಡ್ಡ ಅಪಾಯಕ್ಕೆ ಸಿಲುಕಿದ್ದೇವೆ. ಅವನ ದುಃಖವನ್ನು ಹೋಗಲಾಡಿಸುವುದು ನಿನಗೆ ಯೋಗ್ಯವಾಗಿದೆ. ಕಮಲದ ಕಣ್ಣಿನ ಗೋವಿಂದನಾದ ಕೃಷ್ಣನು ಯುಧಿಷ್ಠಿರನ ಕಡೆಗೆ ಹೇಗೆ ತಿರುಗಿದನು ಎಂಬುದನ್ನು ವಿವರಿಸುತ್ತಾ ವೈಶಂಪಾಯನನು ಕಥೆಯನ್ನು ಮುಂದುವರಿಸಿದನು. ಹಲವು ವರ್ಷಗಳಿಂದ ಕೃಷ್ಣನು ಸ್ವತಃ ಅರ್ಜುನನಿಗಿಂತ ಯುಧಿಷ್ಠಿರನಿಗೆ ಹೆಚ್ಚು ಪ್ರಿಯನಾಗಿದ್ದನು. ಮೃದುವಾದ ಸ್ಪರ್ಶದಿಂದ ಕೃಷ್ಣನು ಚಂದನದ ಲೇಪದಿಂದ ಅಲಂಕರಿಸಲ್ಪಟ್ಟ ಯುಧಿಷ್ಠಿರನ ಕೈಯನ್ನು ಹಿಡಿದು ಮಾತನಾಡಲು ಪ್ರಾರಂಭಿಸಿದನು. ಮನುಷ್ಯರಲ್ಲಿರುವ ಓ ಹುರಿಯೇ, ನಿಮ್ಮ ದೇಹವನ್ನು ದುರ್ಬಲಗೊಳಿಸುವಂತಹ ದುಃಖದಲ್ಲಿ ಮುಳುಗಬೇಡಿ. ಬಿದ್ದವರು ಎಂದಿಗೂ ಮರಳಿ ಸಿಗುವುದಿಲ್ಲ. ನಮ್ಮ ಹತ ಕ್ಷತ್ರಿಯರು ವೀರರು ಯುದ್ಧದ ಆಭರಣಗಳು ತಮ್ಮ ವೈರಿಗಳ ಕಡೆಗೆ ಧಾವಿಸುವಾಗ ಸೋಲಿಸಲ್ಪಟ್ಟರು. ಅವರು ಬೆನ್ನಿನ ಮೇಲೆ ಗಾಯಗಳಿಂದ ಅಥವಾ ಓಡಿ ಹೋಗುವಾಗ ಬೀಳಲಿಲ್ಲ. ವೀರರೊಂದಿಗೆ ಹೋರಾಡಿ ತಮ್ಮ ಜೀವಕೂಸಿರನ್ನು ತ್ಯಜಿಸಿದ ನಂತರ ಅವರು ಶಸ್ತ್ರಾಸ್ತ್ರಗಳಿಂದ ಪವಿತ್ರರಾಗಿದ್ದಾರೆ, ಸ್ವರ್ಗಕ್ಕೆ ತೆರಳಿದ್ದಾರೆ ಎಂದು ಕೃಷ್ಣನು ಹೇಳಿದ ನಂತರ ಕೃಷ್ಣನು ತನ್ನ ಮಗನ ಮರಣದ ಬಗ್ಗೆ ದುಃಖದಿಂದ ಬಳಲುತ್ತಿದ್ದ ಸುನ್ಶೇಯರ್ ಎಂಬ ರಾಜನ ಮುಂದೆ ಹೇಳಿದ ನಾರದನ ಪ್ರಾಚೀನ ಪ್ರವಚನವನ್ನು ಹಂಚಿಕೊಂಡನು. ಸಂತೋಷ ಮತ್ತು ದುಃಖಕ್ಕೆ ಒಳಪಟ್ಟು ನಾನು ನಿಮ್ಮ ಆತ್ಮ ಮತ್ತು ಎಲ್ಲಾ ಜೀವಿಗಳು ಸಾಯಬೇಕಾಗುತ್ತದೆ ಎಂದು ನಾರದರು ಹೇಳಿದನು. ದುಃಖಕ್ಕೆ ಕಾರಣವೇನು? ನಾನು ಪ್ರಾಚೀನ ರಾಜರ ಮಹಾನ್ ಆಶೀರ್ವಾದವನ್ನು ಪತಿಸುವಾಗ ನನ್ನ ಮಾತನ್ನು ಆಲಿಸಿ ಕೃಷ್ಣನು ಅವಿಕ್ಷಿತನ ಮಗನಾದ ಮಾರುತ ಎಂಬ ರಾಜನ ಕಥೆಯನ್ನು ಹೇಳಿದನು. ಅವನ ಸ್ವಂತ ಮರಣದ ಹೊರತಾಗಿಯೂ ಮಾರುತನು ವಿಶ್ವಶ್ರೀ ಎಂಬ ದೊಡ್ಡ ಯಜ್ಞವನ್ನು ಮಾಡಿದನು. ಅಲ್ಲಿ ಅವನು ದೇವತೆಗಳ ಮುಖ್ಯಸ್ಥನಾದ ಸತನನ್ನು ಸಹ ಸೋಲಿಸಿದನು. ಕೃಷ್ಣನು ತನ್ನ ರಾಜ್ಯದ ಮೇಲೆ 1 ವರ್ಷದವರೆಗೆ ಚಿನ್ನದ ಮಳೆ ಸುರಿಸಿದ ಮತ್ತೊಬ್ಬ ರಾಜನಾದ ಸುಹೋತ್ರನ ಬಗ್ಗೆ ಹೇಳಿದನು. ಮತ್ತು ನದಿಗಳು, ಚಿನ್ನದ ಆಮೆಗಳು, ಎಡಿಗಳು, ಅಲಿಗೇಟರ್ಗಳು, ಶಾರ್ಕ್ಗಳು ಮತ್ತು ಪೋರ್ಪೊಯಿಸ್ಗಳನ್ನು ಹೊಂದಿದ್ದವು. ಕೃಷ್ಣನು ಅನಗರ ರಾಜನಾದ ಬೃಹದ್ರಥನ ಕಥೆಗಳನ್ನು ವಿವರಿಸಿದನು. ಅವನು 1,00,000 ಕುದುರೆಗಳು, ಚಿನ್ನದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಕನ್ಯೆಯರು ಮತ್ತು ಆನೆಗಳನ್ನು ನೀಡಿದನು. ಅವನು ಉಸಿನಾರನ ಮಗ ಶಿವಿಯ ಬಗ್ಗೆ ಹೇಳಿದನು. ಅವನು ಒಂದೇ ವಿಜಯಶಾಲಿ ಕಾರಿನಲ್ಲಿ ಸವಾರಿ ಮಾಡಿ ಎಲ್ಲ ರಾಜರನ್ನು ವಶಪಡಿಸಿಕೊಂಡನು. ಮತ್ತು ಅಂತಿಮವಾಗಿ ಕೃಷ್ಣನು ದುಷ್ಮಂತ ಮತ್ತು ಶಕುಂತಲ ಅವರ ಮಗನಾದ ಭರತರ ಬಗ್ಗೆ ಮಾತನಾಡುತ್ತಾನೆ. ಅವರು ವಿಶಾಲವಾದ ಖಜಾನೆಯನ್ನು ಹೊಂದಿದ್ದರು ಮತ್ತು ದೇವರಿಗೆ ಸಮರ್ಪಿತವಾದ ಕುದುರೆಗಳನ್ನು ಹೊಂದಿದ್ದರು. ಕೃಷ್ಣನ ಮಾತುಗಳು ಯುಧಿಷ್ಠಿರನ ಮೇಲೆ ಹಿತವಾದ ಮುಲಾಮುವಿನಂತೆ ಹರಿದಾಡಿದಾಗ ಶ್ರೇಷ್ಠರ ರಾಜರೂ ಸಹ ಸಾವಿಗೆ ಬಲಿಯಾಗುತ್ತಾರೆ ಎಂದು ಅವನು ಅರ್ಥ ಮಾಡಿಕೊಳ್ಳಲು ಪ್ರಾರಂಭಿಸಿದನು. ಅವರ ತ್ಯಾಗಗಳು ಮತ್ತು ಉಡುಗೊರೆಗಳು ಕೇವಲ ಕ್ಷಣಿಕ ಕ್ಷಣಗಳಾಗಿದ್ದವು. ಪ್ರಾಚೀನ ಬುದ್ಧಿವಂತಿಕೆಯ ಕ್ಷೇತ್ರದಲ್ಲಿ ಪ್ರೀತಿ, ದ್ರೋಹ ಮತ್ತು ವಿಮೋಚನೆಯ ಕಥೆಯು ತೆರೆದುಕೊಳ್ಳುತ್ತದೆ. ಇದು ಯುಧಿಷ್ಠಿರನು ಸುಂಜಯನ ಮಗನಾದ ನಿಗೂಢ ಸುವರ್ಣಶಿವನ ಬಗ್ಗೆ ಕೃಷ್ಣನನ್ನು ವಿಚಾರಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಕೃಷ್ಣನು ಕಥೆಯನ್ನು ವಿವರಿಸಲು ಒಪ್ಪುತ್ತಾನೆ. ಪೂಜ್ಯ ಋಷಿಯಾದ ನಾರದ ಮತ್ತು ಬುದ್ಧಿವಂತ ಮತ್ತು ಶಕ್ತಿಶಾಲಿ ತಪಸ್ವಿಯಾದ ಅವನ ಸೋದರಲಿಯ ಪರ್ವತ ಒಮ್ಮೆ ಭೂಮಿಯ ಮೇಲೆ ನಿಧಾನವಾಗಿ ಸುತ್ತಾಡಲು ಸ್ವರ್ಗವನ್ನು ತೊರೆದರು ಎಂದು ಹೇಳಲಾಗುತ್ತದೆ. ಅವರು ಮನುಷ್ಯರಿಂದ ಪಡೆದ ಬೆಣ್ಣೆ ಮತ್ತು ಅನ್ನದ ಸರಳವಾದ ಸಂತೋಷವನ್ನು ಆನಂದಿಸುವುದು ಅವರ ಉದ್ದೇಶವಾಗಿತ್ತು. ಅವರು ಅಲೆದಾಡುವಾಗ ಅವರು ಹೊಂದಿದ್ದ ಯಾವುದೇ ಆಲೋಚನೆ ಅಥವಾ ಬಯಕೆಯನ್ನು ಪರಸ್ಪರ ಬಹಿರಂಗಪಡಿಸಲಾಗುವುದು ಎಂದು ಅವರು ಒಪ್ಪಂದ ಮಾಡಿಕೊಂಡರು. ರಾಜ ಸುಂಜಯನ ಸುಂದರ ಮಗಳಾದ ಸುಕುವರಿಯ ಮೇಲೆ ನಾರದನ ಕಣ್ಣುಗಳು ಬಿದ್ದಾಗ ಅವರ ಒಪ್ಪಂದವು ಪರೀಕ್ಷಿಸಲ್ಪಟ್ಟಿತು. ಆಕೆಯ ಮೋಡಿಗಳಿಂದ ಮಂತ್ರಮುಗ್ಧರಾದ ಅವನು ತನ್ನ ಭಾವನೆಗಳನ್ನು ಪರ್ವತನಿಗೆ ಬಹಿರಂಗಪಡಿಸಲು ವಿಫಲನಾದನು. ಅವನು ತನ್ನ ಸೋದರಳಿಯನಿಗೆ ಸಂಕೇತಗಳು ಮತ್ತು ತಪಸ್ವಿ ಶಕ್ತಿಯ ಮೂಲಕ ಹೊಂದಿದ್ದ ಆಕರ್ಷಣೆಯನ್ನು ಅರಿತನು. ಕೋಪದಿಂದ ತುಂಬಿದ ಪರ್ವತನು ಅವರ ಒಡಂಬಡಿಕೆಯನ್ನು ಮುರಿದದ್ದಕ್ಕಾಗಿ ನಾರದನನ್ನು ಶಪಿಸಲು
ನಿರ್ಧರಿಸಿದನು. ನೀನು ನಮ್ಮ ಒಪ್ಪಂದವನ್ನು ಉಲ್ಲಂಘಿಸಿದ್ದೀಯಾ. ಪರ್ವತ